ಬಂದು 6 ವರ್ಷಗಳ ನಂತರ ಮತ್ತೊಮ್ಮೆ ನಿಮ್ಮ ಮಧ್ಯದಲ್ಲಿ ವಾಕ್ಯವನ್ನು ಹಂಚಿಕೊಳ್ಳುವಂತ ಕೃಪೆ ದೇವರು ನನಗೆ ಕೊಟ್ಟದಕ್ಕೋಸ್ಕರವಾಗಿ ಕರ್ತನಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ನೆರೆದು ಬಂದಿರುವಂತ ನಿಮ್ಮೆಲ್ಲರಿಗೂ ನನ್ನ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ವಂದನೆ ಸಲ್ಲಿಸ್ತೇನೆ. ಸಮಯವು ಬಹಳವಾಗಿ ದಾಟಿರುವುದರಿಂದ ನಾನು ಹೆಚ್ಚಿಗೆ ಬೇರೆ ವಿಚಾರಕ್ಕೆ ಹೋಗುವುದಿಲ್ಲ. ನನಗೆ ಕೊಟ್ಟಿರುವಂತ ಸಬ್ಜೆಕ್ಟ್ ಕ್ರಿಸ್ತಿಯ ಕುಟುಂಬ, ಕ್ರೈಸ್ತ ಕುಟುಂಬ ಅಥವಾ ಕ್ರಿಸ್ತಿಯ ಕುಟುಂಬ. ಹೆಚ್ಚು ಕಡಿಮೆ ಇಲ್ಲಿ ಇರುವಂತವರೆಲ್ಲರೂ ನಾವು ಕುಟುಂಬದ ಭಾಗವನ್ನೇ. ಯಾಕಂದ್ರೆ ಕುಟುಂಬದ ಭಾಗ ಇಲ್ಲದೆ ನಾವು ಯಾರು ಈ ಲೋಕದಲ್ಲಿ ಬರಲಿಕ್ಕೆ ಆಗುವುದಿಲ್ಲ. ಕುಟುಂಬ ಅಂದ್ರೆ ಏನು? ಮನುಷ್ಯನು ಅನೇಕ ರೀತಿಯಾದಂತಹ ಸಂಗತಿಗಳನ್ನ ಈ ಲೋಕದಲ್ಲಿ ಇದೆ. ಸುಖ ಸಂಸಾರಕ್ಕೆ 12 ಸೂತ್ರಗಳು, ಸುಖ ಸಂಸಾರಕ್ಕೆ 24 ಸೂತ್ರಗಳು. ಯಾವ ಸೂತ್ರಗಳು ಇದು ಪರಿಹಾರ ಕೊಡುವುದಿಲ್ಲ. ಯಾಕಂದ್ರೆ ಕುಟುಂಬವನ್ನ ಯಾರು ಉಂಟು ಮಾಡಿದ ಅವನ ಬಳಿಯಲ್ಲೇ ಹೋಗ್ಬೇಕು. ಕುಟುಂಬವನ್ನ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಕುಟುಂಬ ಆಶೀರ್ವಾದ ಪದವಾದ ದೇವರು ಮೆಚ್ಚುವಂತ ಕುಟುಂಬ ಆಗ್ಬೇಕಾದ್ರೆ ನಾವು ಆತನ ಬಳಿಗೆ ಹೋಗ್ಬೇಕು. ಹೋಗ್ಲಿ. ಕುಟುಂಬ ಅಂದ್ರೆ ಏನು? ದಯಮಾಡಿ ಆದಿಕಾಂಡ ಪುಸ್ತಕ ನನಗೆ ಓದಿಸ್ಲಿಕ್ಕೆ ನೀವು ಯಾರಾದರೂ ಓದಬೇಕು. ನನಗೆ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 27 ಮತ್ತು 28ನೇ ವಚನ ದಯಮಾಡಿ ಯಾರಾದರೂ ಓದ್ರಿ. ಗಮನಿಸ್ರಿ, ಕುಟುಂಬ ಅಂತ ಹೇಳುವಾಗ ಗಂಡ, ಹೆಂಡತಿ, ಮಕ್ಕಳು, ಇದರಿಂದ ಕೂಡಿದ ಸಂಸ್ಥೆಯೇ ಕುಟುಂಬ. ದೇವರು ಆದಿಯಲ್ಲಿ ಸಭೆಯನ್ನ ಮೊದಲು ಊಟ ಹಾಕಲಿಲ್ಲ. ಪ್ರಥಮತ ಇಹಲೋಕದಲ್ಲಿ ದೇವರು ಉಂಟು ಮಾಡಿದಂತ ಮೊದಲನೇ ಸಂಸ್ಥೆಯೇ ಕುಟುಂಬ. ಈ ಕುಟುಂಬಗಳು ಈ ದಿವಸದಲ್ಲಿ ಸರಿಯಾಗಿ ಇಲ್ಲದೆ ಇರುವುದರಿಂದ ಯಾವಾಗ ಕುಟುಂಬದಲ್ಲಿ ಸಮಸ್ಯೆ ಇರ್ತದೆ ಆ ಸಮಸ್ಯೆ ಸಭೆಗೆ ಬರ್ತದೆ. ಸಭೆಯು ನಷ್ಟವಾಗ್ತದೆ. ಸಭೆಯು ನಷ್ಟವಾಗುವುದರಿಂದ ಸಮಾಜವೂ ನಷ್ಟವಾಗ್ತದೆ. ಈ ದಿವಸ ನಮ್ಮ ಸಮಾಜದಲ್ಲಿರುವಂತಹ ಎಲ್ಲ ಅಲ್ಲೋಕಲ್ಲೋಳಿಗೆ ಕಾರಣ ಏನಂದ್ರೆ ನಮ್ಮ ಕುಟುಂಬ ಜೀವಿತ ವ್ಯವಸ್ಥೆ ಸರಿ ಇಲ್ಲ. ಹಾಗಾದ್ರೆ ದೇವರು ಏನು ಯೋಜನೆ ಮಾಡಿದ? ಕುಟುಂಬವನ್ನ ದೇವರು ಹುಟ್ಟು ಹಾಕಲಿಕ್ಕೆ ಉದ್ದೇಶ ಏನು? ನಾವು ಅನೇಕರಲ್ಲಿ ಮಾತನಾಡ್ತಾ ಇರ್ತೇವೆ. ಅನೇಕರ ಯೋಚನೆ ಏನು? ಕುಟುಂಬ ವಿವಾಹ ಯಾಕೆ ಆಗ್ತಾರೆ? ಇಲ್ಲಿ ನಿಮ್ಮನ್ನೇ ಕೇಳ್ಬೋದು ನಾನು. ಮದುವೆ ಯಾಕೆ ಆಗ್ತೀರಿ ಅಥವಾ ವಿವಾಹ ಏಕೆ ಆಗ್ತೀರಿ? ಅನೇಕರ ಆಲೋಚನೆ ಏನು? ಅಣ್ಣ ಸಂತೋಷ ಸಿಗ್ತದೆ ಅಣ್ಣ. ಖಂಡಿತವಾಗಲ್ಲ. ಅದು ಉದ್ದೇಶ ಅಲ್ಲ. ಸಂತೋಷ ಸಿಗ್ತದೆ ನಾನು ಇಲ್ಲ ಅಂತ ಹೇಳುವುದಿಲ್ಲ. ಸಂತೋಷ ಫಲಿತಾಂಶ. ಅದು ನಿಮ್ಮ ಕುಟುಂಬ ಜೀವನದ ಒಂದು ಭಾಗ ಅಷ್ಟೇ, ಫಲಿತಾಂಶ ಅಷ್ಟೇ. ಬಟ್ ಕುಟುಂಬ ದೇವರು ಹುಟ್ಟು ಹಾಕ್ಲಿಕ್ಕೆ ಉದ್ದೇಶ ಏನು ಇದನ್ನು ನಾವು ತಿಳ್ಕೊಳ್ಳೋದಿಲ್ಲ. ನಾವೇನ್ ಮಾಡ್ತೀವಿ? ಕುಟುಂಬ ಜೀವನಕ್ಕೆ ಎಂಟರ್ ಆಗ್ತೀವಿ. ಅವನು ಯಾರೋ ಹೇಳಿದ್ನಂತೆ, ನಾವು ಈ ಲೋಕದಲ್ಲಿ ಕುಟುಂಬ ಜೀವನ ಅಂದ್ರೆ 3 ರಿಂಗ್ ಸರ್ಕಸ್. ಎಂಗೇಜ್ಮೆಂಟ್ ರಿಂಗು, 2 ಮ್ಯಾರೇಜ್ ರಿಂಗು, ಇದಾದ್ಮೇಲೆ ಕುತ್ತಿಗೆ ರಿಂಗು. ನಾನು ಸೋಷಿಯಾಲಜಿ ಸ್ಟೂಡೆಂಟ್. ನಾನು ಡಿಗ್ರಿ ಓದುವಾಗ ಸೋಷಿಯಾಲಜಿಯಲ್ಲಿ ನಮಗೊಂದು ಪಠ್ಯಕ್ರಮ ಇದೆ. ಜಾಯಿಂಟ್ ಫ್ಯಾಮಿಲಿ ಅಂತ ಓದ್ತೇವೆ. ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಅರ್ಥ ಏನು? ಮುತ್ತಜ್ಜ, ಅಜ್ಜ, ತಂದೆ, ಮಗ, ಮೊಮ್ಮಗ, ಮರಿಮಗ ಎಲ್ಲರೂ ಒಂದೇ ರೂಪಿನ ಕೆಳಗೆ ಜೀವನ ಮಾಡುವಂಥದ್ದೇ ಜಾಯಿಂಟ್ ಫ್ಯಾಮಿಲಿ. ಆ ಜಾಯಿಂಟ್ ಫ್ಯಾಮಿಲಿಯ ಹೆಡ್ಡೇ ಕರ್ತ. ಆದ್ರೆ ಈಗಿನ ಜಾಯಿಂಟ್ ಫ್ಯಾಮಿಲಿ ಏನು?
ಗಂಡ ಹೆಂಡತಿ ಒಟ್ಟಿಗಿದ್ರೇನೆ ಜಾಯಿಂಟ್ ಫ್ಯಾಮಿಲಿ. ಇರಲ್ಲ ಇಲ್ವಲ್ಲ ಇವರು. ಎಷ್ಟು ವೇಗವಾಗಿ ಕುಟುಂಬ ಜೀವನಕ್ಕೆ ಬರ್ತಾರೋ ಅಷ್ಟು ವೇಗವಾಗಿ ಬಿಟ್ಟು ಹೋಗ್ತಾರೆ. ಇದಕ್ಕೆ ಕಾರಣ ಏನು? ಕುಟುಂಬ ಜೀವನವನ್ನ ದೇವರು ಯಾವ ಉದ್ದೇಶಕ್ಕೆ ಮಾಡಿದಾನೆ ಎಂಬುದನ್ನ ತಿಳಿದುಕೊಳ್ಳದೆ ನಾವು ಕುಟುಂಬ ಜೀವಿತಕ್ಕೆ ಕಾಲಿಡ್ತೇವೆ. ಹಾಗಾದ್ರೆ ಕುಟುಂಬ ಜೀವನವನ್ನ ದೇವರು ಹುಟ್ಟು ಹಾಕಿದ ಉದ್ದೇಶ ಏನು? ಯಾಕೆ ದೇವರು ಕುಟುಂಬ ಜೀವನವನ್ನು ಹುಟ್ಟು ಹಾಕಿದ? ದೇವರು ಮನುಷ್ಯನನ್ನು ಉಂಟು ಮಾಡಲಿಕ್ಕಿಂತ ಮುಂಚಿತವಾಗಿ ಉಂಟು ಮಾಡಿದ್ದೇ ದೇವದೂತರನ್ನು. ಯೋಬನ ಬರೆದ ಪುಸ್ತಕ 38ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ನಾವು ಓದುವಾಗ, ಸುಣ್ಣ ಪಾದಗಳಿಗೆ ದೇವರು ಇನ್ನೂ ಈ ಭೂಮಿಯ ಅಸ್ಥಿವಾರವನ್ನೇ ಹಾಕಿಲ್ಲದೆ ಇರುವಾಗ ಮುಂಜಾನೆಯ ನಕ್ಷತ್ರಗಳು ಕರ್ತನನ್ನು ಸ್ತುತಿಸ್ತಾ ಇದ್ರು ಎಂಬುದಾಗಿ ಓದ್ತೇವೆ. ಅಂದರೆ ದೇವರು ಇಹಲೋಕದಲ್ಲಿ ಈ ಭೂಮಿಯ ಅಸ್ಥಿವಾರವನ್ನು ಹಾಕ್ಲಿಕ್ಕಿಂತ ಮುಂಚಿತವಾಗಿಯೇ ದೇವದೂತರನ್ನ ಸೃಷ್ಟಿ ಮಾಡಿದ್ದ. ದೇವದೂತರು ಹೇಗೆ ಸೃಷ್ಟಿ ಮಾಡಿದ್ರು? ಉತ್ಪತ್ತಿ ಆಗ್ತಾರ ಅವರು? ಅರ್ಥ ಆಗ್ಲಿಲ್ಲ ನಿಮ್ಗೆ? ದೇವದೂತರನ್ನ, ಪ್ರತಿ ದೇವದೂತರನ್ನ ದೇವರು ಸೃಷ್ಟಿ ಮಾಡಿದಾನೋ ಅಥವಾ ಗಂಡು ಹೆಣ್ಣು 2 ದೂತರನ್ನ ಸೃಷ್ಟಿ ಮಾಡಿಬಿಟ್ಟು ನಿಮ್ಮಿಂದ ಉತ್ಪತ್ತಿ ಆಗ್ಲಿ ಅಂತ ಹೇಳಿದ್ನ? 148ನೇ ಕೀರ್ತನೆ 2 ಮತ್ತು 5ನೇ ವಚನ. 148ನೇ ಕೀರ್ತನೆ 2 ಮತ್ತು 5ನೇ ವಚನ. ಆತನ ಎಲ್ಲಾ ದೂತರೇ ಆತನನ್ನು ಸ್ತುತಿಸಿರಿ, ಆತನ ಎಲ್ಲಾ ಸೈನಿಕರೇ ಆತನನ್ನು ಸ್ತುತಿಸಿರಿ, ಸೂರ್ಯ ಚಂದ್ರಗಳೇ ಆತನನ್ನು 5ನೇ ವಚನ. ಅವು ಯೆಹೋವನ ನಾಮವನ್ನು ಸ್ತುತಿಸಲಿ, ಆತನು ಅಪ್ಪಣೆ ಕೊಡಲು ಅವು ಉಂಟಾದವು. ಆತನು ಅಪ್ಪಣೆ ಕೊಡಲು ಅವು ಉಂಟಾದವು. ದೇವದೂತರಲ್ಲಿ ಸ್ತ್ರೀ ದೇವದೂತರನ್ನ ಸತ್ಯವೇದದಲ್ಲಿ ಕಾಣುವುದಿಲ್ಲ. ಯೇಸುಸ್ವಾಮಿ ಒಂದು ಮಾತು ಹೇಳ್ತಾನೆ, ಮತ್ತಾಯನ ಬರೆಸುವಾರ್ತೆ 22ನೇ ಅಧ್ಯಾಯ 30ನೇ ವಚನದಲ್ಲಿ ಪುನರುತ್ಥಾನ ಹೊಂದಿದ ದೇಹದ ಬಗ್ಗೆ ಯೇಸುಸ್ವಾಮಿ ಮಾತನಾಡ್ತಾನೆ. ಪುನರುತ್ಥಾನ ಹೊಂದಿದ ಮೇಲೆ ಮದುವೆ ಮಾಡಿ ಕೊಡುವುದಿಲ್ಲ, ಮಾಡಿಕೊಳ್ಳುವುದಿಲ್ಲ, ಪರಲೋಕದಲ್ಲಿರುವ ದೇವದೂತರಂತಿರುತ್ತಾರೆ. ಯೇಸುಸ್ವಾಮಿ ಮಾತಿನ ಅರ್ಥ ಏನು? ಮಹಿಮಾ ಶರೀರವನ್ನು ನಾವು ಪಡೆಯುವಾಗ, ನನ್ನ ಕರ್ತನಾದ ಯೇಸುಸ್ವಾಮಿ ಬರುವಾಗ ಎಲ್ಲರಿಗೂ ಸಿಕ್ಕುವುದಿಲ್ಲ ಮಹಿಮಾ ಶರೀರ. 1 ಥೆಸಲೋನಿಕ 4ನೇ ಅಧ್ಯಾಯ 16-17 ಪ್ರಕಾರ ಯಾರು ಕ್ರಿಸ್ತನಲ್ಲಿದ್ದು ಸತ್ತಿದಾರೋ ಅಥವಾ ಕ್ರಿಸ್ತನು ಬರುವಾಗ ನಾವು ಜೀವದಿಂದ ಇದ್ರೆ ನಮ್ಮ ಕೊನೆಯ ಕ್ಷಣದವರೆಗೂ ನಾನಲ್ಲ ಆದರೆ ಕ್ರಿಸ್ತನು ಎಂಬುದಾಗಿ ಯಾರು ಜೀವಿಸ್ತಾ ಇದ್ದಾರೋ ಅವರನ್ನ ಕರ್ತನು ಕೊಂಡೊಯ್ಯಲಿಕ್ಕೆ ಬರ್ತಾನೆ, ಭೂಮಿಗೆಲ್ಲ ಮಧ್ಯಾಕಾಶಕ್ಕೆ ಬರ್ತಾನೆ. ಆಗ ನಾವು ಮಹಿಮಾ ಶರೀರವನ್ನ ಪಡಿತೇವೆ. ಆ ಮಹಿಮಾ ಶರೀರ ಹೇಗಿರ್ತದೆ ಎಂಬುದಾಗಿ ಯೇಸುಸ್ವಾಮಿ ವರ್ಣನೆ ಮಾಡ್ತಾ ಇದ್ದಾನೆ. ಅವರು ದೇವದೂತರಂತಿರುತ್ತಾರೆ. ಅಲ್ಲಿ ಆ ಶರೀರ ಮಹಿಮಾ ಶರೀರ ಆಗಿರುವುದರಿಂದ, ದೇವದೂತರ ಶರೀರ ಆ ರೀತಿಯ ಶರೀರ ಆಗಿರುವುದರಿಂದ ಮದುವೆ ಮಾಡಿಕೊಳ್ಳುವುದಿಲ್ಲ, ಮಾಡಿಕೊಡುವುದಿಲ್ಲ. ಅಂದರೆ ದೇವದೂತರಿಗೆ ಸಂತಾನ ಉತ್ಪತ್ತಿ ಮಾಡುವಂತ ಅವಕಾಶ ಇಲ್ಲ. ಪ್ರತಿ ದೇವದೂತರನ್ನ ದೇವರು ತನ್ನ ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದಂತೆ ವಾಕ್ಯ ಹೇಳ್ತದೆ. ಸಂಖ್ಯೆ ಎಷ್ಟು ಅವರದು? ಪ್ರಕಟಣೆ ಬರೆದ ಪುಸ್ತಕ 5:11, ಇಬ್ರಿಯ ಪತ್ರಿಕೆ 12:22ರಲ್ಲಿ ದೇವದೂತರ ಸಂಖ್ಯೆಯನ್ನು ಹೇಳುವಾಗ ಅವರ ಸಂಖ್ಯೆ ಕೋಟ್ಯಾನುಕೋಟಿ, ಲಕ್ಷೋಪಲಕ್ಷ. ಇಷ್ಟು ದೂತರನ್ನ ದೇವರು ತನ್ನ ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದ್ದಾನೆ. ಈ ಸೃಷ್ಟಿಗೆ ಮೂಲ ಕಾರಣ ಯಾರು ಗೊತ್ತೇ? ಕೊಲೋಸ್ದೋರಿಗೆ ಬರೆದ ಪತ್ರಿಕೆ 1:16ರಲ್ಲಿ ದೃಶ್ಯವಾದುದೆಲ್ಲವೂ ಆತನಿಂದ, ಆತನ ಮೂಲಕವಾಗಿ, ಆತನಿಗೋಸ್ಕರವಾಗಿ ಉಂಟಾಯಿತು. ಯೋಹಾನ 1:3 ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ನನ್ನ ಕರ್ತನಾದ ಯೇಸುಸ್ವಾಮಿ ಇಸ್ ದ ಕ್ರಿಯೇಟರ್. ಪರಿಪೂರ್ಣವಾಗಿ ಎಲ್ಲವನ್ನು ಕ್ರಿಯೇಟ್ ಮಾಡೋದನ್ನು ಯೇಸುಸ್ವಾಮಿ. ಆದರೆ ಮನುಷ್ಯನನ್ನ ದೇವರು ಎಲ್ಲರನ್ನ ಸೃಷ್ಟಿ ಮಾಡಲಿಲ್ಲ.
ದೇವರು ಮಾಡಿದ್ಯಾರನ್ನ? ಆದಾಮನನ್ನ ಮಣ್ಣಿನಿಂದ ಸೃಷ್ಟಿ ಮಾಡಿ ಜೀವ ಶ್ವಾಸವನ್ನು ಊದಿ ಆಪರೇಷನ್ ಥಿಯೇಟರ್ ಓಪನ್ ಮಾಡಿದ. ಆದಾಮನಿಗೆ ಗಾಢ ನಿದ್ರೆ ಕೊಟ್ಟನು ಅಂದ್ರೆ ಏನು? ಅನಸ್ತೀಶಿಯಾ ಕೊಟ್ಟ. ಮೇಜರ್ ಆಪರೇಷನ್, ಅವನ ಎಲುಬನ್ನು ತೆಗೆದ. ಪ್ಲಾಸ್ಟಿಕ್ ಸರ್ಜರಿ, ಮಾಂಸದಿಂದ ಮುಚ್ಚಿದ. ಎಲುಬಿನಿಂದ ಸ್ತ್ರೀಯನ್ನು ಮಾಡಿ ಅವನ ಬಳಿಗೆ ತಂದ. ಏನು ಹೇಳಿದ ತಂದು? ನೀವು ಆದಿಕಾಂಡ 1:28 ಓದ್ತೀರಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. ಅಂದರೆ ದೇವರು ಸೃಷ್ಟಿ ಮಾಡಿದ್ದು ಆದಾಮ ಅವಳನ್ನು ಮಾತ್ರ. ನಾವೆಲ್ಲರೂ ಅವರ ಸಂತತಿಯಿಂದ ಬಂದಂಥವು. ಎಷ್ಟು ಜನಸಂಖ್ಯೆ ಇದೆ ಈ ದಿವಸ ಲೋಕದಲ್ಲಿ? 800 ಕೋಟಿ. 800 ಕೋಟಿಗೆ ಮೂಲ ಯಾರು ಗೊತ್ತಾ ನಿಮಗೆ? ಆದಿಕಾಂಡ 9:19 ಓದ್ರಿ ನೋಡೋಣ. ಆದಿಕಾಂಡ 9ನೇ ಅಧ್ಯಾಯ 19ನೇ ವಚನ. ನೋಹನ ಮಕ್ಕಳು, ಇವರಿಂದಲೇ ಭೂಮಿಯಲ್ಲೆಲ್ಲ ಹರಡಿಕೊಂಡಿರುವ ಜನರು ಉತ್ಪತ್ತಿಯಾದವರು. ಯಾಕಂದ್ರೆ ಆದಾಮನಿಂದ ಬಂದಂತ ಸಂತತಿಯನ್ನ ದೇವರು ಜಲಪ್ರಳಯದಲ್ಲಿ ನಾಶ ಮಾಡಿದ. ಜಲಪ್ರಳಯದಲ್ಲಿ ಆದಾಮನ ಸಂತತಿಯಲ್ಲಿ ಬಂದಂತ ನೋಹನ ಹೆಂಡತಿ, 3 ಗಂಡು ಮಕ್ಕಳು 3 ಸೊಸೆಯಲ್ಲಿ 8 ಜನರನ್ನ ದೇವರು ಉಳಿಸಿದ. ವಾಕ್ಯದಲ್ಲಿ ಏನು ಓದ್ತೀರಿ? ಈ ದಿವಸ ಲೋಕದಲ್ಲಿರುವ 800 ಕೋಟಿಗೆ ಇವರೇ ಮೂಲ ಪುರುಷರು. ಅಂದ್ರೆ ಆ 3 ಜನರಿಗೆ ನಾವು ಉತ್ಪತ್ತಿಯಾಗಿದ್ದೇವೆ. ಹಾಗಾದ್ರೆ ಈ ಕುಟುಂಬ ಜೀವಿಯನ್ನ ದೇವರು ಹುಟ್ಟು ಹಾಕ್ಲಿಕ್ಕೆ ಕಾರಣ ಏನು? ಉದ್ದೇಶ ಏನು? ನೀವು ಆದಿಕಾಂಡ 1:28 ಓದ್ತೀರಿ. ಓದ್ರಿ, ಈಗ ನಿಮ್ಗೆ ಅರ್ಥ ಆಗ್ತದೆ. ಆದಿಕಾಂಡ 1:28, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನೆಲ್ಲ ತುಂಬಿಕೊಂಡು ಅದನ್ನ ವಶ ಮಾಡಿಕೊಳ್ಳಿರಿ. ದೇವರ ಯೋಜನೆ ಮನುಷ್ಯನನ್ನು ಉಂಟು ಮಾಡಿ ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರನ್ನು ಒಂದು ಮಾಡಿದ ದೇವರ ಉದ್ದೇಶ ಏನಂದ್ರೆ, ನೀವು ಸಂತಾನವುಳ್ಳವರಾಗಿ ಹೆಚ್ಚಬೇಕು. ಎಂತ ಸಂತಾನ? ಅದು ಬಿಡಿ, ನಾವು ನಿಸ್ಸೀಮರು. ದೇವರು ಮನುಷ್ಯರನ್ನ ಯಾರ ಸ್ವರೂಪದಲ್ಲಿ ಉಂಟು ಮಾಡಿದ್ದ? ಸ್ವರೂಪ ಅಂದ್ರೆ ನೀವು ಬೇರೆ ತಿಳ್ಕೊಂಡ್ಬಿಡ್ತೀರಿ. ಒಂದ್ಸಲ ಒಬ್ಬ ಯಮನಸ್ಥ, ಈಗಿಂದ ಗೊತ್ತಲ್ಲ ನಿಮಗೆ, ನಮ್ಮ ಕಾಲದಲ್ಲಿ ನಾವು ಈಗಲೂ ಒಂದು ಬಾಚಣಿಗೆ ಕಿಸೆಯಲ್ಲಿ ಇಟ್ಕೊಂಡಿರ್ತೇವೆ. ನಾವು ಹೊರಗಡೆ ಹೋಗಾಗ ಬಾಚ್ಕೊಂಡು ಹೋಗ್ತೇವೆ. ಈಗಿನ ಸ್ಟೈಲ್ ಹಂಗಲ್ಲ. ಮನೇಲಿರುವಾಗ ಚೆನ್ನಾಗಿರ್ತಾನೆ ಅವನು, ಹೊರಗಡೆ ಹೋಗುವಾಗ 2 ಸಲ ಈಗ ಅನ್ಬಿಟ್ಟು ಹೊಟ್ಟೋಗ್ತಾನೆ. ಅದೇನೋ ಸ್ಪೈಕೋ ಬೈಕೋ ಅಂತೆ, ಹುಚ್ಚರ ಸಂತಾನ. ಈಗ ಅವನು ಏನ್ ಮಾಡಿದ್ದ? ಉದ್ದ ಜುಟ್ಟು ಬಿಟ್ಕೊಂಡಿದ್ದ. ಅವ್ರ ತಂದೆ ಅವನಿಗೆ ಬೈತಾ ಇದ್ರು. ಏನಂತ? ಅಲ್ಲ ಕಣೋ, ದೇವ್ರ ಮಗ ನೀನು, ಇಷ್ಟು ದೂಡ್ಡ ಜುಟ್ಟು ಬಿಟ್ಕೊಂಡಿದ್ದ, ನಾಚಿಕೆ ಆಗಲ್ಲ ನಿನಗೆ? ಪಟಿಂಗ್ ತರ ಕಾಣ್ತಿಯಲ್ಲೋ ಅಂತ. ಅವನೇನಂದ? ಪಟಿಂಗ ಅಲ್ಲಿ ಪಟಿಂಗ, ನಿನ್ಗೂ ಅಲ್ಲಿ ಸ್ವಲ್ಪನೂ ಅರ್ಥ ಆಗಲ್ಲ. ನಾನು ಯೇಸುಸ್ವಾಮಿನ ಫಾಲೋ ಮಾಡೋನು. ಯೇಸುಸ್ವಾಮಿನ ಫಾಲೋ ಮಾಡೋದು. ಯೇಸುಸ್ವಾಮಿ ಉದ್ದ ಜುಟ್ಟು ಬಿಟ್ಕೊಂಡಿರ್ಲಿಲ್ವ, ಅದಕ್ಕೆ ಬಿಟ್ಕೊಂಡಿದ್ದೀನಿ. ತಂದೆ ಇನ್ನು ಇವನ ಹತ್ರ ಏನ್ ಮಾತಾಡ್ತಾನೆ? ಈಗಿನ ಮಕ್ಕಳು ಮಾತಾಡ್ಲಿಕ್ಕೆ ಆಗ್ತದ? ತಂದೆ ಸುಮ್ಮನಾದ, ಟೈಮ್ ಬರುತ್ತೆ ಅಂತ. ಇವನ್ ಏನ್ ಮಾಡ್ದ? PUC ಮಾಡ್ಬಿಟ್ಟು ಇಂಜಿನಿಯರ್ ಕಾಲೇಜ್ ಸೇರ್ದ. ಇವರಪ್ಪ ಒಂದು ಹಳೆ ಸೈಕಲ್ ಕೊಟ್ಟಿದ್ದ, ಅರ್ಕಲ್ ಸೈಕಲ್ ಅಂದ್ರೆ ಅರ್ಕಲೇಸ್ ಸೈಕಲ್ ಆಗ ಬರ್ತಿತ್ತಲ್ಲ, ಕೊಟ್ಟ. ಇವನ್ ಕಾಲೇಜ್ಗೆ ಹೋದ. ಎಲ್ಲರೂ ಕಾರಲ್ಲಿ ಬರ್ತಾರೆ. ಮನೆಗೆ ಬಂದ, ಅಪ್ಪ ನಾ ಕಾಲೇಜ್ಗೆ ಹೋಗಲ್ಲ ಅಂತ. ಯಾಕೋ? ಎಲ್ಲರೂ ಕಾರಲ್ಲಿ ಬರ್ತಾರೆ, ನೀನ್ ನನ್ ಸೈಕಲ್ ಕೊಟ್ಟಿದ್ದ, ಕಾರ್ ತಕೊಡ್ಬೇಕು ಅಂದ. ಹೌದಾ? ಮೊನ್ನೆ ಏನಿದೆ ನೀನು ಎಲ್ಲದಲ್ಲಿ ಯಾರನ್ನ ಫಾಲೋ ಮಾಡ್ತೀಯ? ಯೇಸುಸ್ವಾಮಿನ. ಯೇಸುಸ್ವಾಮಿ ಕಾರ್ ಮೇಲೆ ಓಡಾಡ್ತಿರ್ಲಿಲ್ಲಪ್ಪ, ಕತ್ತೆ ಮೇಲೆ ಓಡಾಡ್ತಿದ್ದ. ಒಂದು ಕತ್ತೆ ತಗೊಡ್ತೀನಿ ಅಂತ. ಈಗ ನೀವು ಮನುಷ್ಯನನ್ನ ದೇವರು ಯಾರ ಸ್ವರೂಪದಲ್ಲಿ ಉಂಟು ಮಾಡಿದ್ದ? ಓದ್ರೆ ಆದಿಕಾಂಡ 1:26. ಆಮೇಲೆ
ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ವಾಟ್ ಎ ವಂಡರ್ಫುಲ್ ಗಾಡ್. ತ್ರಯೇಕ ದೇವರು, ದೇಹ, ಆತ್ಮ, ಪ್ರಾಣ, ಇದನ್ನ ಮನುಷ್ಯನನ್ನ ಉಂಟು ಮಾಡಿ ಏನು ಹೇಳ್ತಾನೆ, ನಿಮ್ಮನ್ನ ಗಂಡು ಹೆಣ್ಣಾಗಿ ನಿರ್ಮಿಸಿ ನಿಮ್ಮನ್ನ ವಿವಾಹ ಜೀವಿತಕ್ಕೆ ನಾನು ಸೇರಿಸಿರೋ ಉದ್ದೇಶ ಏನಂದ್ರೆ, ಈ ವಿವಾಹದ ಕುಟುಂಬ ಜೀವಿತದ ಮೂಲ ಉದ್ದೇಶ ಏನಂದ್ರೆ, ನನ್ನ ಸ್ವರೂಪದಲ್ಲಿರುವ ಮಕ್ಕಳನ್ನು ಹೆತ್ತು ಈ ಲೋಕವನ್ನ ನನ್ನ ರಾಜ್ಯವಾಗಿ ನೀವು ಅಭಿವೃದ್ಧಿ ಮಾಡಬೇಕು. ಈ ಲೋಕವನ್ನ ನನ್ನ ಸ್ವರೂಪದಲ್ಲಿರುವ ಮಕ್ಕಳನ್ನು ಹೆತ್ತು ಈ ರಾಜ್ಯವನ್ನ, ನನ್ನ ರಾಜ್ಯವನ್ನ ಈ ಲೋಕದಲ್ಲಿ ನೀವು ಸ್ಥಾಪನೆ ಮಾಡಬೇಕು. ಸೈತಾನ ವಶದಿಂದ ಅದನ್ನು ಕಿತ್ತುಕೊಂಡು ನನಗೆ ವಿಧೇಯನಾಗುವ ಮೂಲಕವಾಗಿ ಈ ಲೋಕವನ್ನ ನನ್ನ ರಾಜ್ಯವಾಗಿ ಪರಿವರ್ತಿಸಬೇಕೆಂಬುದಾಗಿ ಮನುಷ್ಯನನ್ನು ಉಂಟು ಮಾಡಿ ಗಂಡು ಹೆಣ್ಣಾಗಿ ಮಾಡಿ ಸಂತಾನ ಅಭಿವೃದ್ಧಿ ಮಾಡಲಿಕ್ಕೆ ಮನುಷ್ಯನನ್ನು ನೇಮಕ ಮಾಡಿದ ಅಲ್ವಾ. ಈಗ ಇದು ಉದ್ದೇಶ. ಉದ್ದೇಶ ಏನು? ನಿನ್ನ ಕುಟುಂಬ ಜೀವಿತ ಅಥವಾ ವಿವಾಹದ ಉದ್ದೇಶ ಏನು? ಉದ್ದೇಶ ಏನು? ಮದುವೆ ಉದ್ದೇಶ ಏನು? ಬುಟ್ಟು ಟೈಮ್ ಆಯ್ತಾ? ಮತ್ತೆ ಯಾರು ಮಾತಾಡ್ತಿಲ್ಲಲ್ಲ. ಏನು ಉದ್ದೇಶ ಗೊತ್ತಾಯ್ತಲ್ಲ ನಿಮಗೆ? ಆದ್ರೆ ನೀವು ಏನು ಮಾಡಬೇಕು? ಮಕ್ಕಳನ್ನ ಪಡಿಬೇಕು. ಮಕ್ಕಳು ಪಡೆಯೋದು ಅಷ್ಟು ಸುಲಭನ? ಮಕ್ಕಳು ಪಡಿಲಿಕ್ಕೆ ಹೋಗುವಾಗ ದೇವರು ಶಾಪ ಇಟ್ಟಿದ್ದಾನೆ. ಯಾಕಂದ್ರೆ ಆದಿಯಲ್ಲಿ ಆದಿ ತಂದೆ ತಾಯಿಗಳು ಸೈತಾನಿಗೆ ವಿಧೇಯರಾಗುವ ಮೂಲಕ ದೇವರ ನಿಯಮಕ್ಕೆ ಒಳಪಡಲಿಲ್ಲ. ಒಳಪಡಿದಾಗ ದೇವರು ಏನ್ ಹೇಳ್ದ? ಏ ಆದಮ್ಮನೆ, ನೀನು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಬೇಕು. ನೀನು ದುಡಿತ್ಯ, ಒಳ್ಳೇದು ಬೆಳೆಕ್ಕಿಂತ ಕಳೆನೇ ಜಾಸ್ತಿ ಬೆಳೀತದೆ, ಮುಳ್ಳು ಗಿಡಗಳೇ ಜಾಸ್ತಿ ಬೆಳೀತದೆ. ಹೆಂಡತಿಗೆ ಏನ್ ಹೇಳ್ತಾನೆ ಅವಳಿಗೆ? ಅಮ್ಮ, ನಿನಗೆ ಗಂಡನ ಮೇಲೆ ಮಮತೆ ಇರುವುದು, ಮಕ್ಕಳನ್ನು ಹೆರುವಾಗ ಬಹಳ ಕಷ್ಟ ಪಡಬೇಕಾಗ್ತದೆ. ಪೌಲನು ತಿಮೋತಿಯನಿಗೆ ಪತ್ರಿಕೆಯಲ್ಲಿ ಬರೆಯುವಾಗ, ನೀವು ನಿಮ್ಮ ದೇವರ ನಿಯಮಕ್ಕೆ ಒಳಗಾಗುವಾಗ ನೀವು ಹಡೆಯುವುದರಲ್ಲಿ ನಿಮಗೆ ರಕ್ಷಣೆಯನ್ನು ಕೊಡ್ತಾನೆ ಅಂತ ಬರೀತಾನೆ. ಅಂದ್ರೆ ನನ್ನ ಉದ್ದೇಶ ಏನು? ನನ್ನ ಮಾತಿನ ಅರ್ಥ ಏನು? ಕುಟುಂಬ ಜೀವನಕ್ಕೆ ಕಾಲಿಡ್ಲಿಕ್ಕಿಂತ ಮುಂಚೆ ಪುರುಷ ಸ್ತ್ರೀ ದೇವರು ಯಾಕೆ ನಮ್ಮನ್ನ ಕುಟುಂಬ ಜೀವನಕ್ಕೆ ಸೇರಿಸ್ತಾ ಇದ್ದಾನೆ ಎಂಬ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡಾಗ ಏನ್ ಉದ್ದೇಶಕ್ಕೆ ಸೇರಿಸ್ತಾ ಇದ್ದಾನೆ? ಸಂತಾನ ಅಭಿವೃದ್ಧಿ ಮಾಡಲಿಕ್ಕೆ. ಸಂತಾನ ಅಭಿವೃದ್ಧಿ ಮಾಡುವಾಗ ನಮಗೆ ಸಮಸ್ಯೆಗಳು ಬರ್ತವೆ. ಇದನ್ನ ನೀವು ಅರ್ಥ ಮಾಡಿಕೊಂಡ್ರೆ, ಉದ್ದೇಶವನ್ನು ತಿಳ್ಕೊಂಡ್ರೆ ಪ್ರಿಪೇರ್ ಆಗ್ತೀರಿ. ಇದನ್ನು ಬಿಟ್ಬಿಟ್ಟು ನೀವೇನ್ ತಿಳ್ಕೊಳ್ತೀರಿ? ಕುಟುಂಬ ಸೇರೋದೇ ಥ್ರಿಲ್ ಸಿಗ್ತದೆ ಅಂತ. ಥ್ರಿಲ್ ಎಲ್ಲಿ ಸಿಗ್ತದೆ? ಕೆಲವರು ಹೇಳ್ತಾ ಇರ್ತಾರೆ, ಮದುವೆ ಆದಾಗ ಏನ್ ಖುಷಿ, ಮದುವೆ ಆಗಿ ಒಂದು ತಿಂಗಳ ಬಿಟ್ಟ ಮೇಲೆ ಸಿಕ್ಕಿದ್ರೆ ಅಣ್ಣ ಕೂತ್ಗೆಗೆ ಕಲ್ ಕಟ್ಕೊಂಡು ಸಮುದ್ರಕ್ಕೆ ಬಿದ್ದಂಗ ಆಗ್ಬಿಟ್ಟೈತೆ ಅಂತ. ಈ ಹೊಸದಾಗಿ ಮದುವೆ ಆದಾಗ ಹೆಣ್ಣು ಮಕ್ಕಳನ್ನ ಹೋಗಿ ಕೇಳ್ರಿ ನೀವು, ಅಮ್ಮ ನಿಮ್ ಗಂಡ ಎಲ್ಲಿದ್ದಾರೆ? ಅಣ್ಣ ಅಣ್ಣ ಬರ್ತಾರೆ ಅಣ್ಣ, ಕೂತ್ಕೊಳ್ಳಿ ಅಣ್ಣ, ಟೀ ಕುಡೀರಿ ಅಣ್ಣ ಅಂತ. ಒಂದು ವರ್ಷ ಬಿಟ್ಕೊಂಡು ಹೋಗಿ ಕೇಳಿ, ಏನಣ್ಣ ಅವನು ಅಂದಾಗಲೇ ಅರ್ಥ ಆಗ್ಬಿಡ್ತದೆ ಗಂಡನ ಬಗ್ಗೆ ಅಂತ. ಎಲ್ಲೋ ಅದ ನನ್ಗೇನ್ ಗೊತ್ತು, ಹೇಳ್ಬಿಟ್ಟ ಹೋಗ್ತಾನೆ. ಅದ್ಯಾಕೆ? ಏನಾಯ್ತು? ಯಾಕಂದ್ರೆ ತಪ್ಪು ಅಭಿಪ್ರಾಯದಿಂದ ಕುಟುಂಬ ಜೀವನಕ್ಕೆ ಪ್ರವೇಶ ಮಾಡ್ತೀರಿ. ಯಾವಾಗ ನೀವು ಉದ್ದೇಶ ತಿಳ್ಕೊಳ್ಳದೆ ಪ್ರವೇಶ ಮಾಡ್ತೀರಿ, ಈ ಕುಟುಂಬ ಜೀವಿತದಲ್ಲಿ ಸಮಸ್ಯೆಗಳು ಉಂಟು ಅಂತ ವಾಕ್ಯ ಹೇಳ್ತದೆ. ನೀವು ಸಿದ್ಧರಾಗುವುದಿಲ್ಲ. ಸಮಸ್ಯೆಗಳು ಬರುವಾಗ ಏನ್ ಮಾಡ್ತೀರಿ? ಬಿಟ್ಟು ಹೋಗ್ತೀರಿ. ಅದರಿಂದ ಮೊದಲನೇದಾಗಿ ಉದ್ದೇಶ ಏನು? ಕುಟುಂಬ ಜೀವನ ದೇವರು ಉಂಟು ಮಾಡಿದ ಉದ್ದೇಶ ಏನು? ನೀವು ಸಂತಾನ ಅಭಿವೃದ್ಧಿ ಮಾಡಿ ನನ್ನ ರಾಜ್ಯವನ್ನು ಕಟ್ಟಬೇಕು. ನೀವು ಇದನ್ನು ನೀವು ಅರ್ಥ ಮಾಡಿಕೊಂಡು ನಾವು ಕುಟುಂಬ ಜೀವನಕ್ಕೆ ಕಾಲಿಡಬೇಕು. ಆಯ್ತು. ಇದಾದ ಮೇಲೆ ನಾವು ನಮ್ಮ ಕುಟುಂಬ ಜೀವನಕ್ಕೆ ಅಸ್ಥಿವಾರ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಾನು 2011ರಲ್ಲಿ
ಬ್ಯಾಂಗ್ಳೂರಲ್ಲಿ ಒಂದು ಕಟ್ಟಿದ ಮನೆಯನ್ನ ನಾನು ಪರ್ಚೇಸ್ ಮಾಡಿದೆ. ಮಾಡುವಾಗ ಅದರಲ್ಲಿ ವೃದ್ಧ ದಂಪತಿಗಳು ಇದ್ರು ಆ ಮನೆಯಲ್ಲಿ. ಅವರಿಂದ ನಾನು ಆ ಮನೆಯನ್ನ ಕೊಂಡುಕೊಂಡೆ. ಕೊಂಡುಕೊಳ್ಳುವಾಗ ಆ ವೃದ್ಧ ದಂಪತಿಗಳು, ಅವರು ಪುರುಷನಿಗೆ 88 ವರ್ಷ, ಆ ಸ್ತ್ರೀಗೆ 80 ವರ್ಷ. ಅವರು ಆ ಮನೆಯನ್ನು ಮೇಂಟೈನ್ ಮಾಡಿಲ್ಲ. ಸುಮಾರು ಒಂದು 20 ವರ್ಷಗಳಿಂದ ಅದಕ್ಕೆ ಪೇಂಟು ಮಾಡಿಲ್ಲ, ಏನು ಮಾಡಿಲ್ಲ, ಎಲ್ಲ ಬಿರುಕುಗಳಿತ್ತು. ನಾನೇನ್ ಮಾಡಿದೆ, ಒಬ್ಬ ಪೇಂಟರ್ನ, ನಮ್ಮ ಹ್ಯಾರಿ ಅವರು ಇದ್ದಾರಲ್ಲ ಆತ ಇತ್ತು, ಪೇಂಟರ್ ಅವರನ್ನ ನಾನು ಕರೆಸಿ ಒಂದು 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಎಲ್ಲವನ್ನ ಸುಂದರ ಮನೆಯಾಗಿ ಮಾಡಿದೆ. 6 ತಿಂಗಳು ಬಹಳ ಚೆನ್ನಾಗಿತ್ತು. 6 ತಿಂಗಳು ಆದ್ಮೇಲೆ ಈ ಮನೆ ಮೊದಲಿತ್ತಲ್ಲ, ದೊಡ್ಡಪ್ಪ, ಚಿಕ್ಕಪ್ಪ, ಅಜ್ಜ, ಸೊಸೆ, ಮೊಮ್ಮಗ, ಮರಿಮಗ ಎಲ್ಲರನ್ನು ಕರ್ಕೊಂಡು ಮತ್ತೆ ಬಂತು. ಏನ್ ಗೊತ್ತಾ, ಬಿರುಕುಗಳು. ನನಗೆ ಸಿಕ್ಕಾಪಟ್ಟೆ ಕೋಪ ಬಂತು. 10 ಲಕ್ಷ ಖರ್ಚು ಮಾಡಿದ್ದೇನೆ, ಪೇಂಟರ್ನ ಕರೆಸಿದೆ, ಬಾರ ಇಲ್ಲಿ 10 ಲಕ್ಷ ಖರ್ಚು ಮಾಡಿದ್ನಲ್ಲ, 6 ತಿಂಗಳಲ್ಲಿ ಮತ್ತೆ ಅವ್ರ ಅಜ್ಜ, ತಾತ, ಮುತ್ತಾತ ಎಲ್ಲರನ್ನು ಕರ್ಕೊಂಡು ಮತ್ತೆ ಬಂದಿದೆ. ನೋಡು, ಮನೆಯೆಲ್ಲ ಬಿರುಕು ಬತ್ತಿದೆ, ಏನು ಇದಕ್ಕೆ ಕಾರಣ ಅಂತ ಕೇಳಿದೆ. ಆಗ ಅವನು ಒಂದು ಮಾತು ಹೇಳ್ದ, ಸಾರ್, ಇದಕ್ಕೆ ಎಷ್ಟು ನೀವು ಖರ್ಚು ಮಾಡಿದ್ರು, ಪ್ಯಾಚ್ ಮಾಡಿದ್ರು ಪ್ರಯೋಜನ ಇಲ್ಲ ಸರ್. ಮತ್ತೇನಪ್ಪ ಪ್ರಾಬ್ಲಮ್ ಇರೋದು ಬಿರುಕಲಲ್ಲ, ಫೌಂಡೇಶನ್ ಅಲ್ಲಿ ಪ್ರಾಬ್ಲಮ್ ಇರೋದು. ಅದನ್ನ ಸರಿ ಮಾಡಿದೆ, ಮೇಲ್ ನೀವು ಎಷ್ಟೆಲ್ಲ ಮುಚ್ತಾ ಇದ್ರು ಕೂಡ ಬಿರುಕು ಮತ್ತೆ ಕಾಣಿಸ್ತಾ ಇರ್ತದೆ. ಕುಟುಂಬದಲ್ಲೂ ಹಾಗೇನೆ, ನಿಮ್ಮ ಅಸ್ಥಿವಾರ ಸರಿ ಇಲ್ಲದೆ ಹೋಗ್ಬಿಟ್ರೆ ಮೇಲೆ ನಿಮ್ಮ ಜಗಳಗಳನ್ನು ಎಷ್ಟು ಸಲ ಮುಚ್ತಾ ಇದ್ರು ಬಿರುಕು ಬಂದೇ ಬರ್ತದೆ. ಅಸ್ಥಿವಾರ ಏನಾಗಾದ್ರೆ ನೀವು ಓದ್ತೀರಿ, ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 24ರಿಂದ 28 ವಚನದಲ್ಲಿ, ಒಬ್ಬನು ಬಂಡೆಯ ಮೇಲೆ ತನ್ನ ಮನೆಯನ್ನು ಕಟ್ಟಿದ, ಬಿರುಗಾಳಿ ಬಂತು, ಮಳೆ ಬಂತು, ಪ್ರವಾಹ ಬಂತು, 4 ದಿಕ್ಕಿನಿಂದ ಗಾಳಿ ಹೊಡೀತು. ಆದ್ರೆ ಅದು ಬಂಡೆಯ ಮೇಲೆ ನಿಂತಿದ್ದರಿಂದ ಭದ್ರವಾಗಿ ನಿಂತಿತ್ತು. ಒಬ್ಬ ಉಸುಬಿನಿಂದ ಮನೆ ಕಟ್ಟಿದ, ಮನೆ ಅಂದ್ರೇನು, ಕುಟುಂಬ. ಅಸ್ಥಿವಾರ ಸರಿ ಇಲ್ಲದೆ ಇರೋದ್ರಿಂದ ಉಸುಬಿನ ಮೇಲೆ ಕಟ್ಟಿದಂತ ಮನೆ ಮುರಿದು ಬಿತ್ತು ಅಂತ ಯೇಸುಸ್ವಾಮಿ ಹೇಳ್ತಾನೆ. ಈಗ ನಮ್ಮ ನಿಮ್ಮ ಕುಟುಂಬ ಜೀವಿತ ಯಾವ ಅಸ್ಥಿವಾರದ ಮೇಲೆ ಕಟ್ಟಲ್ಪಡಬೇಕು, ಹೇಗೆ ಕಟ್ಟಲ್ಪಡಬೇಕು, ಅದಕ್ಕೆ ನಾವು ಯಾರನ್ನ ಕೇಳಬೇಕು, ನನ್ನ ಕರ್ತನ ಬಳಿಗೆ ನಾವು ಬರಬೇಕು. ಅದಕ್ಕೆ 2 ಅಂಶವನ್ನು ನಿಮಗೆ ನಾನು ತೋರಿಸ್ತೇನೆ. ಮೊದಲನೇದಾಗಿ ಇಬ್ರಿಯ ಬರೆದ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನ. ಇಬ್ರಿಯ 13:3 ಮತ್ತೆ 4ನೇ ವಚನ. ಸೆರೆಯವರ ಸಂಗಡ ನೀವು ಜೊತೆ ಸರಿಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮಗೂ ಅನ್ಯಾಯ ಸಂಭವಿಸಿತೆಂದು ತಿಳಿದು ಅನ್ಯಾಯ ಸಂಭವಿಸುವವರನ್ನು ನೆನೆಸಿರಿ. ದಾಂಪತ್ಯವು ಮಾನ್ಯವಾದದೆಂದು ಎಲ್ಲರೂ ಎಣಿಸಬೇಕು. ಏನದು? ಮ್ಯಾರೇಜ್ ಇಸ್ ಹಾನರಬಲ್. ಏನದು? ಮದುವೆಯು, ದಾಂಪತ್ಯವು. ನಮ್ಮ ಪಾಸ್ಟ್ಗಳೆಲ್ಲ ಹೇಳ್ತಾರೆ ಮದುವೆ ಸಂದರ್ಭದಲ್ಲಿ, ಹೆಚ್ಚಿಗೆ ನಾವು ಪ್ರಸಂಗ ಮಾಡ್ತಾ ಇರ್ತೇವೆ. ದಾಂಪತ್ಯವು ಮಾನ್ಯವಾದುದೆಂದು ಎಲ್ಲರೂ ಎಣಿಸಬೇಕು. ವೈ? ಯಾಕೆ? ಹಾಗಂದ್ರೆ ಏನು? ಮಾನ್ಯ ಅಂದ್ರೆ ಅರ್ಥ ಏನು ಗೊತ್ತಾ? ಗಂಭೀರವಾಗಿ ತೆಗೆದುಕೊಳ್ಬೇಕು ನೀನು. ಲಘು ಮನಸ್ಸಿನಿಂದ, ಒಂದು ವೇಳೆ ಬಹಳ ಚೆನ್ನಾಗಿ ಹೇಳ್ತಾರೆ ಅವರಲ್ಲಿ, ಆ ಒಂದು ಇದಿದೆ, ಅದನ್ನ ಓದ್ತಾರೆ. ಯಾರು ಲಘು ಮನಸ್ಸಿನಿಂದಲೂ ಹಗುರವಾದ ಹೃದಯದಿಂದಲೂ ಈ ಕಾರ್ಯದಲ್ಲಿ ಪಾಲು ತಗೊಳ್ಬಾರದು. ನೀವು ಗಂಭೀರವಾಗಿ ಎಣಿಸಬೇಕು, ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಇದು ನನ್ನ ಮಾತಲ್ಲ, ಪಾಸ್ಟ್ಗಳ ಮಾತು ಅಲ್ಲ, ಸತ್ಯವೇದ ಹೇಳುವಂತ ಮಾತು. ದೇವರ ಆತ್ಮನು ದೇವರ ವಾಕ್ಯದಲ್ಲಿ ನಮಗೆ ಕೊಟ್ಟಿರುವ ಎಚ್ಚರಿಕೆ. ದಾಂಪತ್ಯವು ಮಾನ್ಯವಾದುದೆಂದು ಎಲ್ಲರೂ ಎಣಿಸಬೇಕು. ನಿನ್ನ ಕುಟುಂಬ ಬಹಳ ಗಂಭೀರವಾದ ಸಂಗತಿ ಅಂತ ನೀನು ಭಾವಿಸಿ, ಗಂಭೀರವಾಗಿ ಚಿಂತಿಸಿ ನೀನು ಅದರಲ್ಲಿ ಕಾಲಿಡಬೇಕು.
ಇಲ್ಲೇ ಹೋದ್ರೆ ನಿನ್ನ ಕುಟುಂಬ ನಿಲ್ಲಿಕ್ಕೆ ಬರುವುದಿಲ್ಲ. ಯಾಕೆ ನಾವು ಅದನ್ನು ಗಾಂಭೀರ್ಯವಾಗಿ ಎಣಿಸಬೇಕು? ಅದಕ್ಕೆ ತಂದೆಯಾದ ದೇವರು ಅದನ್ನು ಗಾಂಭೀರ್ಯವಾಗಿ ಎಣಿಸಿದ್ದಾನೆ. ಮಗನಾದ ಯೇಸು ಸ್ವಾಮಿ ಕೂಡ ಅದನ್ನು ಬಹಳ ಗಾಂಭೀರ್ಯವಾಗಿ ಎಣಿಸಿದ್ದಾನೆ. ಪರಿಶುದ್ಧಾತ್ಮನು ಅದನ್ನು ಗಾಂಭೀರ್ಯವಾಗಿ ಎಣಿಸಿದ್ದಾನೆ. ನಿಜನ? ಓದ್ರಿ. ತಂದೆಯಾದ ದೇವರು ಏನು ಮಾಡಿದ, ಏನು ಎಣಿಸಿದ, ಹೇಗೆ ತಂದೆಯಾದ ದೇವರು ಅದನ್ನು ಗಾಂಭೀರ್ಯವಾಗಿ ತಗೊಂಡಿದ್ದಾನೆ. ಓದ್ರಿ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 18ನೇ ವಚನ. ಆದಿಕಾಂಡ 2:18. ಮತ್ತು ಯೆಹೋವ ದೇವರು ಮನುಷ್ಯನ ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಆಗ ಆತನು, ನೀವು ಸತ್ಯವೇದವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ದೇವರು ಆದಾಮನನ್ನು ಉಂಟು ಮಾಡಿದ. ಉಂಟು ಮಾಡಿದ ತಕ್ಷಣ ಸ್ತ್ರೀಯನ್ನು ಉಂಟು ಮಾಡಲಿಲ್ಲ. ನೀವು ಅಲ್ಲಿ ಓದ್ತೀರಿ ಆದಿಕಾಂಡ ಪುಸ್ತಕ 18ನೇ 22ನೇ ವಚನದವರೆಗೆ. ಏನು ಮಾಡಿದಂತೆ ದೇವರು? ಪಶು ಪಕ್ಷಿ ಅವುಗಳೆಲ್ಲ ಉಂಟು ಮಾಡಿ ಆದಾಮನ ಮುಂದೆ ಬಿಟ್ಟ. ಆದಾಮನಿಗೆ ನಾನು ಒಂಟಿಯಾಗಿದ್ದೀನಿ ಎಂಬುದೇ ಗೊತ್ತಿಲ್ಲ. ಏನ್ ಮಾಡ್ದ? ಪ್ರಾಣಿಗಳಿಗೆ ಹೆಸರಿಟ್ಟ. ಆನೆ, ಒಂಟೆ, ಕತ್ತೆ, ಎಮ್ಮೆ, ನಾಯಿ ಎಲ್ಲ ಇಟ್ಟ. ಅಲ್ಲಿದೆ, ನನ್ನ ಮಾತಲ್ಲ ಅದು. ಅವನೇನು ಹೆಸರಿಟ್ಟ ಅದೇ ಹೆಸರಾಯಿತು ಅಂತಿದೆ. ಬಟ್ ಆದಾಮನನ್ನ ದೇವರು ಏನ್ ಮಾಡ್ದ ಅಂತೆ ಗಮನಿಸಿದಂತೆ. ಎಲ್ಲಾ ಪ್ರಾಣಿಗಳಲ್ಲಿ ಆದಾಮನಿಗೆ ಸರಿ ಬೀಳುವ ಸಹಕಾರಣಿ ಕಾಣಲಿಲ್ಲ. ದೇವರು ಏನು ಯೋಚನೆ ಮಾಡಿದ? ಆದಾಮನು ಒಂಟಿಗನಾಗಿರೋದು ಒಳ್ಳೆಯದಲ್ಲ ಅಂತ ಹೇಳಿ ಸ್ತ್ರೀಯನ್ನ ಮಾಡಿದ. ಸ್ತ್ರೀ ಹಿಂಗೇ ಇರಬೇಕು ಅಂತ ಆದಾಮನಿಗೆ ಗೊತ್ತೇ ಇಲ್ಲ. ಆಕೆಗೆ ಉದ್ದ ಕೂದಲು, ಆಕೆ ಶರೀರ, ಇದನ್ನೆಲ್ಲ ಯೋಚನೆ ಮಾಡಿದವನು ಯಾರು? ಆ ಹೂಗಳನ್ನ ಸುಂದರವಾಗಿ ದೇವರು ಸೃಷ್ಟಿ ಮಾಡಿ ಆದಾಮನ ಬಳಿಗೆ ತರುವಾಗ, ಸ್ವಾಮಿ ಇನ್ನೊಂದು 2-3 ಪೀಸ್ ತಕೊಂಬ, ಇದು ತುರಿಯ ಮಣೆ, ಇದು ಸೊಟ್ಟೆ ಮೂಗು ಅಂತ ಏನಾರು ಹೇಳಿದ್ನ? ಆದಾಮನಿಗೆ ಏನು ಗೊತ್ತಿಲ್ಲ. ಆದಾಮನಿಗೆ ಏನು ಗೊತ್ತಿಲ್ಲ. ನೋಡ್ರಿ, ಆದಾಮನು ಒಂಟಿಗನಾಗಿದ್ದಾನೆ ಎಂಬುದನ್ನ ಚಿಂತಿಸಿದವನು ದೇವರು. ಅವನಿಗೆ ಸರಿ ಬೀಳುವ ಸಹಕಾರಣಿ. ಈ ದಿವಸ ಹೆಂಗಸರಲ್ಲಿ ಒಂದು ಸಮಸ್ಯೆ ಇದೆ. ನಾವೇನ್ ಕಡಿಮೆ? ದೇವ್ರು ಎಲ್ಲಿ ಹೇಳಿದಾನೆ ನೀವು ಕಡಿಮೆ ಅಂತ? ಎಲ್ಲೂ ಹೇಳಿಲ್ಲ. ವಾಕ್ಯದಲ್ಲಿ ನೀವು 2:18 ಆದಿಕಾಂಡ 2:18 ಗಮನಿಸುವಾಗ ಸರಿ ಬೀಳುವ, ಈಕ್ವಲೆಂಟ್, ಆದಾಮನಿಗೆ ಸರಿ ಬೀಳುವ ಸಹಕಾರಣಿ ಮುಂದೆ ಬರ್ತೇನೆ. ಅದು ನಾನು ವಿವರಿಸ್ತೇನೆ ನಿಮಗೆ. ಯಾಕೆ ಪುರುಷನನ್ನ ದೇವರು ನಾಯಕನಾಗಿಟ್ಟಿದ್ದಾನೆ, ಸ್ತ್ರೀಯನ್ನ ಯಾಕೆ ಅಧೀನದಲ್ಲಿ ಇಟ್ಟಿದ್ದಾನೆ, ಮುಂದೆ ಬರ್ತದೆ, ಕಲಿತೇವೆ. ಏನು ಇಂಟ್ರೊಡಕ್ಷನ್ ಇದ್ದೇನೆ ನಾನು. ದೇವರು ಇದನ್ನ ನಾವು ಯಾಕೆ ಗಂಭೀರವಾಗಿ ಎಣಿಸಬೇಕು ಅಂದ್ರೆ, ತಂದೆಯಾದವರು ಇದನ್ನು ಬಹಳ ಗಂಭೀರವಾಗಿ ಚಿಂತನೆ ಮಾಡಿದ್ದಾನೆ. ನೋಡ್ರಿ, ಆತನು ಒಂಟಿಗನಾಗಿರುವುದು ಯೋಗ್ಯವಲ್ಲ, ಆತನಿಗೆ ಸರಿ ಬೀಳುವ ಸಹಕಾರಿಣಿ ಹೀಗೆ ಇರಬೇಕು ಅಂತ ಹೇಳಿ ಸ್ತ್ರೀಯನ್ನ ಸೃಷ್ಟಿ ಮಾಡಿ ಅದನ್ನ ಆದಾಮನಿಗೆ ಬಳಿಗೆ ತಂದು ಅವರನ್ನ ಸೇರಿಸಿದವನು ದೇವರೇ. ಫಸ್ಟ್ ಮ್ಯಾರೇಜ್ ಕಂಡಕ್ಟ್ ಬೈ ಗಾಡ್ ಹಿಮ್ಸೆಲ್ಫ್. ದೇವರೇ ಮದುವೆ ಮಾಡಿದವನು. ನೀವು ಈ ಲೋಕದಲ್ಲಿ ಮದುವೆ ಆಗ್ಬಿಡ್ತೀರಿ ಬಿಡಿ, ಅದೆಲ್ಲ ನಮ್ದೇ ಚಿಲ್ಲರೆ ಕೆಲಸ. ಎಷ್ಟು ಜನ ನಾವು ಪುರುಷ ಮತ್ತೆ ಸ್ತ್ರೀಯನ್ನ ನೋಡುವಾಗ ನಿಜ ವಿಶ್ವಾಸಿ ಅಂತ ಯಾರು ನೋಡ್ತೀವಿ ಇವತ್ತು? ಈ ಪ್ರಪಂಚದವರಿಗೆ ಗಂಡ ಹೆಣ್ಣು ಮದುವೆ. ಸತ್ಯವೇದದ ಹಂಗೆ ಹೇಳೋದಿಲ್ಲ. ನಮ್ಮದು ಮದುವೆ 3 ಜನ ಇರ್ತಾರೆ. ಮುಂದೆ ನೋಡೋಣ ಅದನ್ನ. ಈಗ ಈ ವಾಕ್ಯದಲ್ಲಿ ನೀವು ಗಮನಿಸುವಾಗ ದೇವರು, ತಂದೆಯಾದ ದೇವರು ಎಷ್ಟು ಗಾಂಭೀರ್ಯವಾಗಿ ತಗೊಂಡಿದ್ದಾನೆ. ಅವರಿಬ್ಬರನ್ನ ಉಂಟು ಮಾಡಿ ಅವರಿಬ್ಬರನ್ನ ಸೇರಿಸಿ ಅವರನ್ನ ಆಶೀರ್ವದಿಸಿದ. ಅಂದ್ರೆ ಮದುವೆಯ ಯೋಚನೆ ಮಾಡಿದವನು ದೇವರು, ಸ್ತ್ರೀಯನ್ನ ಉಂಟು ಮಾಡಿದವನು ದೇವರು, ಅವನನ್ನ ಸೇರಿಸಿದವನು ದೇವರು, ಸಂತಾನಗಳವರಿಗೆ ಹೆಚ್ಚಿರಿ ಎಂಬುದಾಗಿ ಆಶೀರ್ವದಿಸಿದವನು ದೇವರು,
ತಂದೆಯ ದೇವರು ಇದನ್ನ ಬಹಳ ಗಂಭೀರವಾಗಿ ತಗೊಂಡಿರೋದ್ರಿಂದ ನಾನು ನೀನು ಕೂಡ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು. ಮದುವೆಯು ಗೌರವಯುತವಾದದ್ದು, ಬಹಳ ಎಚ್ಚರಿಕೆ ಆಗಿರುವ ಸಂಗತಿ, ಗಂಭೀರವಾದ ವಿಷಯ ಅಂತ ನೀನು ಪರಿಗಣಿಸಬೇಕು ಅಂತ ಇಬ್ರಿಯ 13:3 ಬರಿತಾ ಇದ್ದಾನೆ. ಅದಕ್ಕೆ ಯಾಕಂದ್ರೆ ತಂದೆಯಾದ ದೇವರು ಅದನ್ನ ಬಹಳ ಗಂಭೀರವಾಗಿ ಮಾಡಿದ್ದಾನೆ, ಗಂಭೀರವಾಗಿ ಚಿಂತಿಸಿ ಮಾಡಿರುವಂತ ಕಾರ್ಯ ಆಗಿರೋದ್ರಿಂದ ನೀನು ನಾನು ಆ ಮದುವೆ ಕಾರ್ಯಕ್ಕೆ, ಕುಟುಂಬ ಜೀವನಕ್ಕೆ ಕಾಲಿಡಲಿಕ್ಕಿಂತ ಮುಂಚಿತವಾಗಿ ಬಹಳ ಗಂಭೀರವಾಗಿ ಲಘು ಮನಸ್ಸಿನಿಂದ ನಾವು ಈ ಕುಟುಂಬ ಜೀವನಕ್ಕೆ ಕಾಲಿಡಬಾರದು. ದೇವರು ಯಾವ ಉದ್ದೇಶಕ್ಕೆ ಕುಟುಂಬವನ್ನು ಮಾಡಿದ್ದಾನೆ, ನಾವು ಮದುವೆ ಆಗುವ ಉದ್ದೇಶ ಏನು, ಅದರಿಂದ ಬರುವುದಾದ ಸಮಸ್ಯೆಗಳೇನು, ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಬಹಳ ಗಂಭೀರವಾಗಿ ಕುಟುಂಬ ಜೀವನಕ್ಕೆ ಕಾಲಿಡಬೇಕು. ಇದು ತಂದೆಯಾದ ದೇವರು. ಇನ್ನು ಮಗನಾದ ಯೇಸುಸ್ವಾಮಿ, ಮಗನಾದ ಯೇಸುಸ್ವಾಮಿ ತನ್ನ ಸೇವೆಯ ಜೀವಿತವನ್ನ ಪ್ರಾರಂಭಿಸಿದ್ದು ಯಾವಾಗ? ಎಷ್ಟು ವರ್ಷ ಇದ್ದ ಯೇಸುಸ್ವಾಮಿ ಲೋಕದಲ್ಲಿ? 85 ವರ್ಷ, 33 ವರ್ಷ. ಸೇವೆ ಪ್ರಾರಂಭ ಮಾಡಿದ ಎಷ್ಟನೇ ವಯಸ್ಸಿಗೆ? 30 ವರ್ಷದ ನಂತರ. ಮೊದಲ ಕೆಲಸ ಏನ್ ಮಾಡ್ದ ಗೊತ್ತಾ ನಿಮಗೆ? ಯೋಹಾನ 2:9, ಯೋಹಾನ 2:9 ಓದ್ರಿ. ಅದು ಎಲ್ಲಿಂದ ಬಂತೋ ನೀರನ್ನು ತೋಡಿದ ಕೆಲಸದವರಿಗೆ ತಿಳಿದಿತ್ತೇ ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿಯದಿರಲಾಗಿ. ಸ್ವಾಮಿ ತನ್ನ ಸೇವಾ ಜೀವಿತ ಪ್ರಾರಂಭ ಮಾಡಿದ, ಇಟ್ಸ್ ನಾಟ್ ಆಕ್ಸಿಡೆಂಟಲ್. ಉದ್ದೇಶ, ಕರ್ತನು ಆ ಕುಟುಂಬ ಜೀವಿತವನ್ನು ಎಷ್ಟು ಗಂಭೀರವಾಗಿ ತಗೊಳ್ತಾನೆ ಎಂಬುದನ್ನ, ಆತನ ಸೇವೆಯನ್ನ ಪ್ರಾರಂಭ ಮಾಡಿದ್ದೇ ಮದುವೆ ಮನೆ. ಆಯ್ತಾ? ಮತ್ತಾಯನ ಬರೆಸುವಾರ್ತೆ 22:2 ವಚನ. ಮತ್ತಾಯ 22:2. ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಪರಲೋಕ ರಾಜ್ಯವನ್ನ ಕುಟುಂಬ ಜೀವನಕ್ಕೆ ಹೋಲಿಸ್ತಾನೆ ದೇವರು, ಮದುವೆಗೆ. ಪರಲೋಕ ರಾಜ್ಯವು ಒಬ್ಬ ಅರಸನು ತನ್ನ ಮಗನಿಗೆ ಮದುವೆ ಮಾಡಿದಕ್ಕೆ ಹೋಲಿಕೆಯಾಗಿದೆ. ಅದೇ 22:11 ಮದುವೆಯ ವಸ್ತ್ರ, ರಕ್ಷಣೆಯ ವಸ್ತ್ರ, ಮದುವೆಯ ವಸ್ತ್ರಕ್ಕೆ ಹೋಲಿಕೆ ಆಗಿರೋದನ್ನು ವಾಕ್ಯದಲ್ಲಿ ಗಮನಿಸ್ತೀರಿ. ಪ್ರಕಟಣೆ ಬರೆದ ಪುಸ್ತಕ 19ನೇ ಅಧ್ಯಾಯ 7 ಮತ್ತು 8ನೇ ವಚನದಲ್ಲಿ, ಯಜ್ಞದ ಕುರಿಯಾದ ತನ್ನ ವಿವಾಹ ಕಾಲವು ಬಂತು, ಆ ಕನ್ಯೆ ತನ್ನನ್ನು ಶೃಂಗರಿಸಿಕೊಂಡಿದ್ದಾಳೆ. ಅಂದ್ರೆ ಅರ್ಥ ಏನು? ಮೊದಲಿಂಗ ಯಾರು? ಮೊದಲಿಗಿತ್ತಿ ಯಾರು? ಯಾವ ಸಭೆ? ಯಾವ ಸಭೆ? ಕಸ್ತೂರು ಸಭೆ. ಏನು ಹೆಸರು ಗೊತ್ತಿಲ್ಲ. ಸಾಡೆ ಸಾರಕ ದೇವಾಲಯದ ವಿಶ್ವಾಸಿಗಳು ಅಂತ ಎಲ್ಲಿದೆಯಾ? ಮತ್ತೆ ಯಾರು ಓದು ಅಂದ್ರೆ? ಸಭೆ ಅಂದ್ರೆ ನಾನು ನೀವೇ. ಸಭೆ ಅಂದ್ರೆ ಬಿಲ್ಡಿಂಗ್ ಅಲ್ಲ. ಸಭೆ ಅನ್ನೋದು ಬಿಲ್ಡಿಂಗ್ ಅಲ್ಲ, ನಾನು ನೀವೇ. ನೀವು ಓದ್ತೀರಿ 1 ಕೊರಿಂಥ 3:16-17 ದೇವರಿಂದ ದೊರಕಿ ನೀವು ದೇವರ ಆಲಯವಾಗಿದ್ದೀರಿ ಅಂತಲೂ ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಅಂತಲೂ ನಿಮಗೆ ಗೊತ್ತಿಲ್ಲವೋ? ದೇವರ ಆಲಯವನ್ನ ಕೆಡಿಸುವವನ್ನ ದೇವರು ಕೆಡಿಸ್ತಾನೆ. ಆಲಯವು ಪರಿಶುದ್ಧವಾದ ಆಲಯವು ನೀವೇ. 1 ಕೊರಿಂಥ 6:19-20 ದೇವರಿಂದ ದೊರಕಿ ನಿಮ್ಮಲ್ಲಿ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹಗಳು ಗರ್ಭಗುಡಿಯಾಗಿದೆ ಅಲ್ಲವೇ? ನೀವು ಸ್ವಂತ ಸ್ವತ್ತಲ್ಲ, ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೀರಿ. ಆದುದರಿಂದ ನಿಮ್ಮ ದೇಹಗಳಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನನ್ನ ಕರ್ತನಾದ ಯೇಸುಸ್ವಾಮಿ ಮದಲಿಂಗನಾಗಿ ನಮ್ಮನ್ನ ಬಂದು ಯಾಕೆ ನಮ್ಮನ್ನು ಕೊಂಡೊಯ್ತಾನೆ? ನೀವು ಓದ್ತೀರಿ ಅಲ್ವಾ? ಪುನರುತ್ಥಾನದ ಪ್ರೋಗ್ರಾಮ್ ಅಲ್ಲಿ ಎಲ್ಲರಿಗೂ ಒಟ್ಟಿಗೆ ಆಗಲ್ಲ ಅಂತ ಬರೀತಾನೆ ಪೌಲನು. ನೀತಿವಂತರಿಗಾಗೋ ಪುನರುತ್ಥಾನ ಬೇರೆ, ಅನೀತಿವಂತರಿಗಾಗೋ ಪುನರುತ್ಥಾನ ಬೇರೆ. ಅನೀತಿವಂತರಿಗೆ ದಂಡನೆಯ ತೀರ್ಪಿಗಾಗಿ ಪುನರುತ್ಥಾನ ಆಗ್ತದೆ, ಪ್ರಕಟಣೆ 20ನೇ ಅಧ್ಯಾಯ. ನೀತಿವಂತರಾದ ವಿಶ್ವಾಸಿಗಳಿಗಾಗುವ ಪುನರುತ್ಥಾನ ನಿತ್ಯ ಜೀವಕ್ಕೆ. ಬಟ್ 1 ಕೊರಿಂಥ 15:23 ಬರೆಯುವಾಗ ಪೌಲನು ಅವನವನ ತರಗತಿಯಲ್ಲಿ ನಿಲ್ತಾರೆ. ನೀತಿವಂತರಿಗೆ ಎಲ್ಲರಿಗೂ ಒಟ್ಟಿಗೆ ಪುನರುತ್ಥಾನ ಆಗುವುದಿಲ್ಲ. ನೀತಿವಂತರಲ್ಲಿ ಎಷ್ಟು ವರ್ಗ ಇದ್ದಾರೆ? 3 ವರ್ಗ. ಯಾರು?
ಹಳೆ ಒಡಂಬಡಿಕೆ ವಿಶ್ವಾಸಿಗಳು ಇಸ್ರಾಯೇಲ್ ಜನಾಂಗ. 2 ಸಭಾಕಾಲದ ವಿಶ್ವಾಸಿಗಳಂತ ನಾನು ನೀವು. 3 ಸಂಕಟ ಕಾಲದ ವಿಶ್ವಾಸಿಗಳು ಮುಂದೆ. ಈಗ ಅವನೇನ್ ಬರೀತಾ ಇದ್ದಾನೆ, ನೀತಿವಂತರಿಗಾಗೋ ಪುನರುತ್ಥಾನದಲ್ಲಿ ಎಲ್ಲರಿಗೂ ಒಟ್ಟಿಗೆ ಆಗುವುದಿಲ್ಲ. ಯಾರಿಗೆ ಮೊದಲಾಗ್ತದೆ ಅಂತ ಬರೀತಾನೆ, ಕ್ರಿಸ್ತನೇ ಪ್ರಥಮ ಫಲ ಎದ್ದು ಬಂದಿದ್ದಾನೆ. ಅದಾದ ಮೇಲೆ ಆತನವರು, ಯಾರು ಆತನವರು ಅಂದ್ರೆ 1 ಥೆಸಲೋನಿಕ 4:16-17 ಕ್ರಿಸ್ತನಲ್ಲಿ ಸತ್ತವರು, ಕ್ರಿಸ್ತನಲ್ಲಿ ಜೀವಿಸುವರು. ಅಂದ್ರೆ ಸಭಾಕಾಲದ ವಿಶ್ವಾಸಿಗಳಾದ ನನಗೆ ನಿನಗೆ ಪ್ರಥಮ ಪುನರುತ್ಥಾನ. ಪ್ರಥಮ ಪುನರುತ್ಥಾನ ಅನ್ನಲ್ಲ ನಮ್ದು, ರ್ಯಾಪ್ಚರ್, ಕೊಂಡೊಯ್ಯಲಿಕ್ಕೆ ಬರ್ತಾನೆ. ಯಾಕೆ ನಮ್ಮನ್ನು ಮೊದಲು ಕೊಂಡೊಯ್ತಾನೆ? ಮದುವೆ ಸಂಭ್ರಮಕ್ಕೋಸ್ಕರವಾಗಿ, ಪರಲೋಕದಲ್ಲಿ ಮದುವೆಗೋಸ್ಕರವಾಗಿ ಮುಂಚಿತವಾಗಿ ಅರ್ಧ ದಾರಿ ಬರ್ತಾನಂತೆ ನಮ್ಮನ್ನು ಆಹ್ವಾನ ಮಾಡಿ ಕರ್ಕೊಂಡು ಹೋಗ್ಲಿಕ್ಕೆ. ಮಧ್ಯಾಕಾಶದವರೆಗೆ ನಾವು ಹೋಗುವಾಗ ಮಧ್ಯಾಕಾಶಕ್ಕೆ ಬಂದು ನಮ್ಮನ್ನು ಕೊಂಡೊಯ್ತಾನೆ. ಯಾಕೆ? ಆತನ ವಧುವಾಗ್ಲಿಕ್ಕೆ ಹೋಗುವಂತವರು ನಾನು ನೀವು. ಅಬ್ರಹಾಮ ನೀತಿಯ ತಂದೆ, ಇಸಾಕನು, ಯಾಕೋಬನು, ಎಲೀಷನು, ದಾವಿದನು, ಸೊಲೊಮೋನನು, ಹನ್ನಳು, ರೂತಳು, ರಾಹಬಳು, ರಾಹೇಲಳು, ಅವ್ರು ಯಾರು ಎದ್ದು ಬರಲ್ಲ. ಅವರು ಎದ್ದು ಬರ್ಬೇಕಾದ್ರೆ ಇನ್ನು 7 ವರ್ಷ ಕಾಯ್ಬೇಕು, ಸಂಕಟ ಕಾಲದ ನಂತರ. ದಾನಿಯೇಲ ಪ್ರವಾದನೆ 12ನೇ ಬರೀತಾನೆ, ದಾನಿಯೇಲನೇ ದೀರ್ಘ ನಿದ್ರೆ ಮಾಡು, ನಿನ್ನ ಜನಕ್ಕೆ ಲೋಕ ಉಂಟಾಗದಿಂದ ಉಂಟಾದ ಸಂಕಟವು ಆದ್ಮೇಲೆ ನೀನು ನಿದ್ರೆಯಿಂದ ಎದ್ದೇಳ್ತಿ. ಅಂದ್ರೆ ಸಂಕಟ ಕಾಲದ ನಂತರ ಹಳೆ ಒಡಂಬಡಿಕೆ ವಿಶ್ವಾಸಿಗಳಿಗೆ ಪುನರುತ್ಥಾನ ಆಗ್ತದೆ. ದಟ್ ಈಸ್ ಫಸ್ಟ್ ರೆಸರೆಕ್ಷನ್. ನನ್ನ ಮಾತು ಅರ್ಥ ಆಯ್ತು ಇಲ್ವೋ ಗೊತ್ತಿಲ್ಲ ನಿಮಗೆ. ಎಷ್ಟು ಭಾಗ್ಯಶಾಲಿಗಳು ಗೊತ್ತಾ ನಾನು ನೀವು. ಆತನ ಪುನರುತ್ಥಾನದ ಪ್ರೋಗ್ರಾಮ್ ಅಲ್ಲಿ ಪ್ರಥಮ ಪುನರುತ್ಥಾನ ಆಗುವಂಥದ್ದೇ ಸಭೆ ಕಾಲದ ವಿಶ್ವಾಸಗಳಾದ ನನಗೆ ನಿನಗೆ. ಅದರ ಕಾರಣ ಏನು ಗೊತ್ತಾ? ನಾನು ನೀನು ಕ್ರಿಸ್ತನಿಗೆ ವಧುವಾಗಲಿಕ್ಕೆ ಹೋಗುವಂಥವರು. ಅಂದರೆ ಆ ಕ್ರಿಸ್ತನು ಆ ವಿವಾಹವನ್ನು ಎಷ್ಟು ಗಂಭೀರವಾಗಿ ತಗೊಂಡಿದ್ದಾನೆ ಗಮನಿಸ್ರಿ. ಕುಟುಂಬ ಅಂತ ಹೇಳುವಾಗ ತನ್ನ ಸಂಬಂಧವನ್ನ, ಸಭೆಗೂ ತನಗಿರುವ ಸಂಬಂಧವನ್ನ ಮೊದಲಿಗನೂ ಮೊದಲಿಗೆಯ ಸಂಬಂಧಕ್ಕೆ ಹೋಲಿಸ್ತಾನೆ. ಎಷ್ಟು ಗಂಭೀರವಾದ ವಿಚಾರ. ನೀನು ನಾನು ಎಷ್ಟು ಗಂಭೀರವಾಗಿ ತಗೊಳ್ಬೇಕು. 3 ಪರಿಶುದ್ಧಾತ್ಮ. ಓದ್ರಿ ಎಫೆಸದವರಿಗೆ ಬರೆದ ಪತ್ರಿಕೆ 5:31 ಎಫೆಸ 5:31. ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಬರೆದಿದೆ. 32 ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡುತ್ತಾ ಇದ್ದೇನೆ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನ, ಪುರುಷ ಮೊದಲಿಂಗ ಮೊದಲಾಗಿತ್ತು. ಪರಿಶುದ್ಧಾತ್ಮನೂ ಕೂಡ ತನ್ನ ವಾಕ್ಯದಲ್ಲಿ ಸಭೆಗೂ ಕ್ರಿಸ್ತನಿಗಿರುವ ಸಂಬಂಧವನ್ನ ಮೊದಲಿಂಗನು ಮೊದಲಗಿತ್ತಿಯ ಸಂಬಂಧಕ್ಕೆ ಹೋಲಿಸ್ತಾನೆ. ಹಾಗಾದ್ರೆ ದೇವರಾತ್ಮನು ಎಷ್ಟು ಗಂಭೀರವಾಗಿ ತಗೊಂಡಿದ್ದಾನೆ ಕುಟುಂಬವನ್ನ, ವಿವಾಹವನ್ನ. ಓದ್ರಿ ಹಳೆ ಒಡಂಬಡಿಕೆಗೆ ಬಂದ್ರಿ. ಯೆಶಾಯನ ಬರೆದ ಪ್ರವಾದನೆ 54:5. ಯೆಶಾಯ 54:5. ಹೆದರಬೇಡ, ನಿನ್ನ ಸೃಷ್ಟಿಕರ್ತನೆ ನಿನ್ನ ಪತಿ, ಆತನ ಹೆಸರು ಸೇನಾಧೀಶ್ವರನಾದ ಯೆಹೋವ. ಅಂದ್ರೆ ಇಸ್ರಾಯೇಲ್ ಜನಾಂಗ ಹಳೆ ಒಡಂಬಡಿಕೆ ಸಮಯದಲ್ಲಿ ದೇವರಾತ್ಮನು ಇಸ್ರಾಯೇಲರು ಯೆಹೋವ ದೇವರಿಗಿರುವ ಸಂಬಂಧವನ್ನ ಗಂಡ ಹೆಂಡತಿಯ ಸಂಬಂಧಕ್ಕೆ ಹೋಲಿಸ್ತಾನೆ. ಯೆರೆಮೀಯನ ಬರೆದ ಪ್ರವಾದನೆ 3:14. ಯೆರೆಮೀಯ, ಜೆರೆಮಯ ಚಾಪ್ಟರ್ 3:14. ಇದೇ ಯೆಹೋವನ ನುಡಿ, ಭ್ರಷ್ಟರಾದ ಮಕ್ಕಳೇ ತಿರುಗಿಕೊಳ್ಳಿರಿ, ನಾನು ನಿಮಗೆ ಪತಿ,
ನಾನು ನಿಮಗೆ ಪತಿ. ಇಸ್ರಾಯೇಲ್ ಜನಾಂಗಕ್ಕೂ ತನಗಿರುವ ಸಂಬಂಧವನ್ನ, ದೇವರಿಗೂ ಇರುವಂತಹ ಸಂಬಂಧವನ್ನ ಹಳೆಯ ಒಡಂಬಡಿಕೆಯಲ್ಲಿ ದೇವರ ಆತ್ಮನು ತನ್ನ ವಾಕ್ಯದಲ್ಲಿ ಪತಿ ಪತ್ನಿಯರ ಸಂಬಂಧಕ್ಕೆ ಹೋಲಿಸ್ತಾನೆ. ಹೌ ಗ್ರೇಟ್ ದಿಸ್ ಈಸ್! ಎಷ್ಟು ಗಂಭೀರವಾಗಿ ತಗೊಂಡಿದ್ದಾರೆ ತಂದೆಯಾದ ದೇವರು. ನೋಡ್ರಿ, ಗಮನಿಸ್ರಿ ನೀವು. ದಯಮಾಡಿ ನನ್ನ ಜೊತೆಯಲ್ಲಿ ಒಂದು ವಚನ ಓದ್ರಿ, ಬಹಳ ಇಂಪಾರ್ಟೆಂಟ್ ವಚನ. ಆಕ್ಟ್ ಚಾಪ್ಟರ್ 7 ವರ್ಸ್ 35. ಅಪೊಸ್ತಲರ ಕೃತಿ 7:35 ವಚನ. ಏನ್ ಹೇಳ್ತಾ ಇದ್ದಾನೆ ಸ್ತೆಫನನು? ಅವರು ಯಾವ ಮೋಶೆಯನ್ನು ನಿನ್ನನ್ನು ಅಧಿಕಾರಿಯನ್ನಾಗಿಯೂ ನ್ಯಾಯಾಧಿಪತಿಯನ್ನಾಗಿಯೂ ಇಟ್ಟವರು ಯಾರೆಂದು ಹೇಳಿ ಬೇಡವೆಂದರೂ ಅವನನ್ನೇ ದೇವರು ಪೊದೆಯಲ್ಲಿ ಕಾಣಿಸಿಕೊಂಡ ದೂತನ ಕೈಯಿಂದ ಅಧಿಕಾರಿಯನ್ನಾಗಿಯೂ ಬಿಡುಗಡೆ ಮಾಡುವವನಾಗಿಯೂ. ಇಸ್ರಾಯೇಲರನ್ನ ಬಿಡಿಸಬೇಕಾದ್ರೆ ದೇವರು ಮೋಶೆಯನ್ನು ಆರಿಸಿಕೊಂಡು ಮೋಶೆಯ ಮೂಲಕ ಅವರನ್ನ ಬಿಡುಗಡೆ ಮಾಡಿದ. ನಿಜನ? ಧರ್ಮಶಾಸ್ತ್ರವನ್ನು ಕೊಟ್ಟ. ಇಬ್ರಿಯ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಓದುವಾಗ ಧರ್ಮಶಾಸ್ತ್ರವು ಹೇಗೆ ಕೊಡಲ್ಪಡ್ತು ನಮಗೆ? ಯಾರ ಮೂಲಕ? ದೇವದೂತರ ಮೂಲಕ. ಅಲ್ಲೇ ಇದೆ ಅಪೊಸ್ತಲ 7:53 ಅಲ್ಲಿ ಹೇಳ್ತಾನೆ, ಧರ್ಮಶಾಸ್ತ್ರವು ದೇವರ ಮೂಲಕ, ದೇವದೂತರ ಮೂಲಕ ಕೊಡಲ್ಪಡ್ತು ನಮಗೆ ಅಂತೇಳಿ. ಅಂದ್ರೆ ದೇವರು ಎಲ್ಲಾ ಕಾರ್ಯವನ್ನ ಈ ಲೋಕದಲ್ಲಿ ತನ್ನ ಪ್ರತಿನಿಧಿಗಳ ಮೂಲಕ, ಮನುಷ್ಯ ಪ್ರತಿನಿಧಿಗಳು ಅಥವಾ ದೇವದೂತರ ಮೂಲಕ ಮಾಡಿದ್ದಾನೆ. ಬಟ್ ವಿವಾಹ ಮಾಡುವಾಗ ದೇವರು ಯಾವ ಪ್ರತಿನಿಧಿಯು ಕೂಡ ಮಾಡಿಸಲಿಲ್ಲ, ತಾನೇ ಮಾಡ್ತಾನೆ. ಅದಕ್ಕೆ 2ನೇ ಅಧ್ಯಾಯದಲ್ಲಿ ಓದುವಾಗ ದೇವರು ತಾನೇ ವಿವಾಹ ಮಾಡ್ತಾನೆ, ಯಾವ ಪ್ರತಿನಿಧಿ ಕಳಿಸೋದಿಲ್ಲ. ಅಂದ್ರೆ ತ್ರೈಕ ದೇವರು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಆ ಕುಟುಂಬ ಅಂತ ಹೇಳುವಾಗ, ನನಗೆ ನಿನ್ಗೇನ್ ದಾಡಿ? ನಾವು ಈ ದಿವಸ ಇದನ್ನ ಗಂಭೀರವಾಗಿ ತಗೊಳ್ಳದೆ ಇರೋದ್ರಿಂದಲೇ ನಮ್ಮ ಕುಟುಂಬ ಜೀವಿತ ಸೈತಾನನ ಕುಟುಂಬ, ದೇವರ ರಾಜ್ಯವನ್ನು ಅಭಿವೃದ್ಧಿ ಮಾಡುವ ಕುಟುಂಬ ಅಲ್ಲ ಇದು. ಸೈತಾನ ರಾಜ್ಯವನ್ನು ಅಭಿವೃದ್ಧಿ ಮಾಡುವಂತ ಸೈತಾನನ ಕುಟುಂಬಗಳಾಗಿ ಮಾರ್ಪಟ್ಟುಬಿಟ್ಟಿದೆ. ಯಾಕಂದ್ರೆ ದೇವರು ಯಾವ ರೀತಿಯಲ್ಲಿ ಅದನ್ನು ಗಂಭೀರವಾಗಿ ತಗೊಂಡಿದ್ದಾನೆ, ಆ ಗಂಭೀರತೆಯಲ್ಲಿ ನಾವು ಅದನ್ನು ತಗೊಳ್ತಾ ಇಲ್ಲ. ಈ ಗಂಭೀರತೆಯಲ್ಲಿ ನೀವು ತಗೊಂಡಾಗ ಮಾತ್ರ ನಿಮ್ಮ ಕುಟುಂಬ ಜೀವಿತ ದೇವರು ಮೆಚ್ಚುವಾಗಿರ್ಲಿಕ್ಕೆ ಸಾಧ್ಯತೆ ಇದೆ. ಒಂದು. ಎರಡನೇದು, ಕುಟುಂಬ ಜೀವಿತ ಅನ್ನುವಾಗ ದೇವರು ಹೇಗೆ ನೋಡ್ತಾನೆ? ಮಲಾಕಿಯನ್ನು ಬರೆದ ಪ್ರವಾದಿ 2ನೇ ಅಧ್ಯಾಯ 14ನೇ ವಚನ. 2. ನಾನು ಇನ್ನೂ ಇಂಟ್ರೊಡಕ್ಷನ್ ಇದ್ದೇನೆ. ನೆಕ್ಸ್ಟ್ ಮೀಟಿಂಗ್ ಇಂದ ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮಗೆ ಸ್ಟಾರ್ಟ್ ಆಗ್ತದೆ. ಮದುವೆ ಅಂದ್ರೆ ಏನು, ಮದುವೆಯಲ್ಲಿ ಏನೇನು ಆಗ್ಬೇಕು ಅಂತ ಮುಂದೆ ಶುರು ಆಗ್ತದೆ. ಪುರುಷನ ಪಾತ್ರ ಏನು, ಹೆಂಡತಿ ಪಾತ್ರ ಏನು ಕುಟುಂಬದಲ್ಲಿ. ಸಾಧ್ಯ ಇದ್ರೆ ಮಕ್ಕಳ ಪಾತ್ರ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಟೈಮ್ ಇಲ್ಲ. ಪುರುಷನ ಪಾತ್ರ ಏನು, ಹೆಂಡತಿ ಪಾತ್ರ ಏನು ಕುಟುಂಬದಲ್ಲಿ, ಅದನ್ನು ನಾನು ಮುಂದೆ ತಿಳಿಸ್ತೀನಿ. ಈಗ ಮಲಾಕಿಯನ್ನು ಬರೆದ ಪ್ರವಾದಿ 2ನೇ ಅಧ್ಯಾಯ 14ನೇ ವಚನ ಓದಿರಿ. ಇದೇಕೆ ಅನ್ನುತ್ತೀರಾ? ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆದ ಒಡಂಬಡಿಕೆಗೆ ಯೆಹೋವನೇ ಸಾಕ್ಷಿಯಾಗಿದ್ದಾನಲ್ಲ. ನಿನ್ನ ಸಹಚಾರಣಿಯು ನಿನ್ನ ಒಡಂಬಡಿಕೆಯ ಪತ್ನಿಯು. ಗಮನಿಸ್ರಿ, ನಮ್ಮ ಅಯ್ಯನವರುಗಳು ಮದುವೆಯಲ್ಲಿ ಅದನ್ನು ಹೇಳ್ತಾರೆ, ಒಡಂಬಡಿಕೆ ಇದು ಅಂತ. ಏನದು ಒಡಂಬಡಿಕೆ ಅಂದ್ರೆ? ಒಪ್ಪಂದ. ಅಲ್ಲೇ ಆಗ್ತಿರೋದು ಎಡವಟ್ಟು. ಈ ಒಪ್ಪಂದ ಅಂತ ತಿಳ್ಕೊಂಡಿರೋದ್ರಲ್ಲೇ ದೊಡ್ಡ ತಪ್ಪು. ಯಾವಾಗ ಬೇಕಾದ್ರೂ ಮುರಿದಾಕ್ಬಿಡ್ತೀವಿ. ದೇವರ ಆತ್ಮನ ಹಂಗೆ ಹೇಳ್ತಾ ಇಲ್ಲ. ನಿನಗೂ ನಿನ್ನ ಯೌವನದ ಹೆಂಡತಿಗೂ ಆಗಿದ್ದು ಒಪ್ಪಂದ ಅಲ್ಲ, ಒಡಂಬಡಿಕೆ. ಹಾಗಾದ್ರೆ ಒಡಂಬಡಿಕೆ ಅಂದ್ರೆ ಏನು? ಇದನ್ನ ನೀವು ಓದ್ಬೇಕಾದ್ರೆ ನೀವು ಹೋಗ್ಬೇಕು ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ. ಆದಿಕಾಂಡ 15 9ರಿಂದ 11 ವಚನ ಓದ್ರಿ ನೋಡೋಣ. ಯಾಕಂದ್ರೆ ದೇವರ ಅಬ್ರಾಹ್ಮನ ಜೊತೆ ಒಡಂಬಡಿಕೆ ಮಾಡ್ತಾನೆ. ಏನದು ಒಡಂಬಡಿಕೆ ಅಂದ್ರೆ? ಅದಕ್ಕೆ ಆತನು, ನೀನು 3 ವರ್ಷಗಳ ಮಣಕ, ಆಡು, ಟಗರು ಇವುಗಳನ್ನು, ಬೆಳವಕ್ಕಿಯನ್ನು, ಪಾರಿವಾಳದ ಮರಿಯನ್ನು ತೆಗೆದುಕೊಂಡು ಬಾ ಅಂದನು. ಅವನು ಇವುಗಳನ್ನೆಲ್ಲ ತೆಗೆದುಕೊಂಡು ಬಂದು ಪಶುಗಳನ್ನು ಕಡಿದು 2 ಹೋಳು ಮಾಡಿ ತುಂಡಿಗೆ ತುಂಡನ್ನು ಎದುರಾಗಿ ಇಟ್ಟನು. ಪಕ್ಷಿಗಳನ್ನು ಮಾತ್ರ ಕಡಿಯಲಿಲ್ಲ.
ಆ ಶವಗಳ ಮೇಲೆ ಹದ್ದುಗಳು ಎರಗಲು ಅಬ್ರಾಮನು ಅವುಗಳನ್ನು ಓಡಿಸಿಬಿಟ್ಟನು. ಹೊತ್ತು ಮುಳುಗುತ್ತಿರುವಾಗ ಅಬ್ರಾಮನಿಗೆ ಗಾಢನಿದ್ರೆ ಹತ್ತಿತು. ಕಾರ್ಗತ್ತಲು ಅವನ ಮೇಲೆ ಕವಿಯಿತು. ಅವನು ಭಯಭ್ರಾಂತನಾದನು. ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಇನ್ನೆಲ್ಲ ಓದ್ಸಕೂತೀರಿ, ಟೈಮೇ ಹೋಗ್ಬಿಡ್ತಾರೆ. ದೇವರು ಅಬ್ರಹಾಮನಿಗೆ ಹೇಳ್ತಾನೆ, ಅಬ್ರಹಾಮನೇ, ನಿನ್ನ ಜೊತೆಲಿ ನಾನು ಒಡಂಬಡಿಕೆ ಮಾಡ್ಬೇಕು, ಒಪ್ಪಂದ ಅಲ್ಲ. ನೀನು ಏನ್ ಮಾಡ್ಬೇಕು? ಅದಕ್ಕೋಸ್ಕರವಾಗಿ ಆಡು, ಟಗರು, ಮಣಕ, ಪಾರಿವಾಳ ತರಬೇಕು. ಪಾರಿವಾಳನ್ನು ಕೊಲ್ಬೇಡ. ಈ ಆಡು, ಮಣಕ, ಟಗರನ್ನ ಏನ್ ಮಾಡ್ಬೇಕು? ನೀನು 2 ಹೋಳು ಮಾಡ್ಬೇಕು. 2 ಹೋಳು ಮಾಡಿ ಹೋಳನ್ನ ಎದುರು ಬದ್ರು ಇಡಬೇಕು. ನಿಮ್ಗೆ ಒಂದು ವೇಳೆ ಅರ್ಥ ಆಗ್ತದೆ ಇಲ್ವೋ ಗೊತ್ತಿಲ್ಲ ನನಗೆ. ಆ ಟಗರನ್ನ 2 ಪೀಸ್ ಮಾಡ್ಬೇಕು. ನೀವು ಪೀಸ್ನ ಈ ಕಡೆ ಒಂದು ಇಲ್ಲೊಂದಿಟ್ಟು ಮಧ್ಯದಲ್ಲಿ ಜಾಗ ಬಿಡ್ಬೇಕು. ಏನಾಯ್ತು? ಅಬ್ರಾಹ್ಮನ್ ಏನ್ ಮಾಡ್ದ? ದೇವರ ಅಪ್ಪಣೆ ಕೊಟ್ಟ ಮೇರೆಗೆ ಆಡು, ಮಣಕ, ಟಗರು ಇವುಗಳನ್ನ ತಂದು 2 ಹೋಳು ಮಾಡ್ದ. ದೇವರು ಹೇಳಿದ ಹಾಗೆ ಎದುರು ಬದಿನಲ್ಲಿ ಇಟ್ಟ. ಕಾರ್ಗತ್ತಲು ಕವಿತು. ಕತ್ತಲಾಗುವಾಗ ದೀವಟಿಗೆ ಹಾದು ಹೋಯಿತು. ದೀವಟಿಗೆ ಹಾದು ಹೋಗಿದೆ ಅಂದ್ರೆ ಅರ್ಥ ಏನು? ದೇವರು ಹೋಳುಗಳ ಮಧ್ಯೆ ಹಾದು ಹೋಗ್ಬಿಟ್ಟ. ಆ ದಿವಸ ದೇವರು ಅಬ್ರಾಹ್ಮನ ಜೊತೆಲಿ ಒಡಂಬಡಿಕೆ ಮಾಡಿಕೊಂಡ ಅಂತ ಓದ್ತೀರಿ. ಇದು ನಿಮ್ಗೆ ಇನ್ನೂ ಅರ್ಥ ಆಗ್ಬೇಕಾದ್ರೆ ಯೆರೆಮೀಯನ ಪ್ರವಾದನೆ 34ನೇ ಅಧ್ಯಾಯ 18 ಇಂದ 20 ವಚನವನ್ನು ಓದಿ. ಯೆರೆಮೀಯ 34, 18 ಇಂದ 20. ಕರುವನ್ನು ಸೀಳಿ ಅದರ ಹೋಳುಗಳ ನಡುವೆ ಹಾದು ಹೋಗಿ ನನ್ನ ಮುಂದೆ ಮಾಡಿದ ಒಪ್ಪಂದದ ನಿಬಂಧನೆಗಳನ್ನು ಅಲ್ಲ 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 ಎಷ್ಟು ಚಂದವಾಗಿ ಬರೀತಾನೆ ನಮ್ಮ ಪ್ರವಾದಿ ಯೆರೆಮೀಯನು ಇಸ್ರಾಯೇಲ್ ಜನರಿಗೆ. ಕರುವನ್ನು ಸೀಳಿ ಹೋಳುಗಳ ನಡುವೆ ಹಾದು ಹೋಗಿ ಮಾಡಿಕೊಂಡ ಒಡಂಬಡಿಕೆಯನ್ನು ಮೀರಿ ಬಿಟ್ಟಿದ್ದೀರಿ ನೀವು. ದೇವರು ನಿಮ್ಮನ್ನ ಕ್ಷಮಿಸೋದೇ ಇಲ್ಲ ಅಂತ ಹೇಳ್ತಾನೆ. ಏನದು? ಯಾಕೆ ದೇವರು ಅಬ್ರಾಹ್ಮನ ಜೊತೆಲಿ ಒಡಂಬಡಿಕೆ ಮಾಡುವಾಗ ಯಾಕೆ ಕರುಗಳನ್ನು ಸೀಳಿ ಅದರ ಮಧ್ಯೆ ಯಾಕೆ ಹಾದು ಹೋದ? ಅದರ ಉದ್ದೇಶ ಏನು? ಅದರ ಹಿನ್ನೆಲೆ ಏನು? ಅದರ ಅರ್ಥ ಏನು? ಅರ್ಥ ವೆರಿ ಸಿಂಪಲ್. ನೋಡು ಅಬ್ರಾಹ್ಮನೇ, ಈ ಪ್ರಾಣಿಗಳು ಸತ್ತ ಮೇರೆಗೆ ಸತ್ತೇನು? ನಾನು ಕೊಟ್ಟ ಮಾತನ್ನು ಮಾತ್ರ ತಪ್ಪುವುದಿಲ್ಲ. ನೀನು ನಾನು ಒಡಂಬಡಿಕೆ ಜನರಲ್ವಾ? ನೀನು ನಾನು ಯಾವ ಪಶುವನ್ನು ದಾಟಿದ್ದೀವಿ? ಯಾವ ಯಜ್ಞವನ್ನ ದಾಟಿದ್ದೀರಿ? ಯೇಸುಸ್ವಾಮಿ ಹೇಳ್ತಾನೆ, ತಾನು ಇಡಲ್ಪಡುವ ರಾತ್ರಿಯಲ್ಲಿ ಪಾತ್ರೆಯನ್ನು ತೆಗೆದುಕೊಂಡು ತನ್ನ ಶಿಷ್ಯರಿಗೆ ಕೊಟ್ಟು, ತಗೊಳ್ಳಿರಿ, ಕುಡಿರಿ, ಇದು ನನ್ನ ರಕ್ತ, ಹೊಸ ಒಡಂಬಡಿಕೆಯನ್ನು ಸೂಚಿಸುವಂತ ರಕ್ತ. ಇವತ್ತು ನಾನು ನೀನು ಅಬ್ರಾಹ್ಮನಂತೆ ಪ್ರಾಣಿಗಳ ನಡುವೆ ಹಾದು ಹೋದವರಲ್ಲ. ನನ್ನ ಕ್ರಿಸ್ತನ ಶರೀರವೆಂಬ ತೆರೆ ಹರಿವ ಮೂಲಕವಾಗಿ ದೇವರು ತನ್ನ ಮಗನನ್ನೇ ಕೊಂದು ಅವನ ಮಧ್ಯದಲ್ಲಿ ಹಾದು ಹೋಗುವ ಮೂಲಕ ನಮ್ಮ ಜೊತೆಲಿ ಒಡಂಬಡಿಕೆ ಮಾಡಿದ್ದಾನೆ. ನನ್ನ ಮಗನನ್ನ ಸಾಯಿಸೇನು, ನಾನು ಕೊಟ್ಟ ಮಾತನ್ನು ಮುರಿಯುವುದಿಲ್ಲ ಅಂತ ಮತ್ತೆ ಒಡಂಬಡಿಕೆ ಮಾಡಿದ್ದೇನೆ. ಇವತ್ತು ನೀನು ಒಡಂಬಡಿಕೆ ವ್ಯಕ್ತಿ ಅಲ್ಲವೋ? ಯಾಕಂದ್ರೆ ದೇವರು ಯಜ್ಞ ಇಲ್ಲದೆ ಒಡಂಬಡಿಕೆ ಮಾಡುವುದಿಲ್ಲ. ಕೀರ್ತನೆ ಬರೆದ ಪುಸ್ತಕ 50ನೇ ಅಧ್ಯಾಯ 5ನೇ ವಚನ. ಕೀರ್ತನೆ 55. ಕೀರ್ತನೆ ಪುಸ್ತಕ 50ನೇ ಅಧ್ಯಾಯ 5ನೇ ವಚನ. ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ. ಇವತ್ತು ಕ್ರಿಸ್ತನು ನಮ್ಮ ಜೊತೆಯಲ್ಲಿ ಒಡಂಬಡಿಕೆ ಮಾಡಿದ್ದಾನೆ. ಒಡಂಬಡಿಕೆ ಮಾಡುವುದು ಯಜ್ಞವಿಲ್ಲದೆ ದೇವರು ಎಂದಿಗೂ ಒಡಂಬಡಿಕೆ ಮಾಡಿಕೊಳ್ಳುವುದಿಲ್ಲ. ನಿನ್ನ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡಿರುವುದೇನು?
ತನ್ನ ಮಗನನ್ನೇ ಯಜ್ಞವಾಗಿ ಕೊಟ್ಟು ಆ ಮಗನ ಮಧ್ಯದಲ್ಲಿ ಹಾದು ಹೋಗಿ ಮಗನನ್ನ ಕೊಂದು ನಾನು ನಿಮ್ಮ ಜೊತೆಯಲ್ಲಿ ಒಡಂಬಡಿಕೆ ಮಾಡಿದ್ದೇನೆ, ಯಾವ ಕಾರಣಕ್ಕೂ ನಾನು ನನ್ನ ಮಾತನ್ನು ತಪ್ಪುವುದಿಲ್ಲ ಅಂತೇಳಿ ಒಡಂಬಡಿಕೆ ಮಾಡಿದ್ದಾನೆ. ನಾನು ಇನ್ನು ಒಡಂಬಡಿಕೆ ಜನ ಅಂದರೆ ವಿವಾಹವಾಗುವಂತ ನಿಮ್ಮ ಪುರುಷ ಮತ್ತೆ ಸ್ತ್ರೀ ಎಷ್ಟು ಜನ ಗಮನಿಸಿದ್ದೀರಿ ಈತನು ಅಥವಾ ಈಕೆ ಒಡಂಬಡಿಕೆಗೆ ಒಳಗಾದ ವ್ಯಕ್ತಿಯೋ ಅಂದರೆ ಕ್ರಿಸ್ತನೆಂಬ ಯಜ್ಞವನ್ನ ಒಪ್ಪಿಕೊಂಡು ನಿಜ ರಕ್ಷಣೆಯಲ್ಲಿರುವ ವ್ಯಕ್ತಿಗಳು ಅಂತ ಗಮನಿಸಿದ್ದೀರಾ? ಏನ್ ನೋಡ್ತೀರಿ ಹುಡುಗ ಹುಡುಗಿ ನೋಡುವಾಗ? ಹೆಣ್ಮಕ್ಳೇ ಬಹಳ ಗಂಡದರಿಗೆ ಹೇಳ್ಕೊಡ್ತೀವಿ, ನೋಡ್ರಿ ಅವನಿಗೆ ಸ್ವಂತ ಮನೆ ಇದೆ, ಅವನಿಗೆ ಕಾರ್ ಇದೆಯಾ, ಕಲರ್ ಸ್ವಲ್ಪ ಡಿಮ್ಮು, ಬರೀ 1 ಲಕ್ಷ ಸಾಕಾಗುತ್ತಾ ನನ್ನ ಮಗಳಿಗೆ? ಅದರಿಂದ ಹಿಂಗಾಗ್ತಿರೋದು. ದೇವರು ಒಡಂಬಡಿಕೆ ಇಲ್ಲದವರಿಗೆ ಯಾವ ಆಶೀರ್ವಾದವನ್ನು ಕೊಡುವುದಿಲ್ಲ. ಅಂತ ಕುಟುಂಬದಲ್ಲಿ ದೇವರು ಇರಲಿಕ್ಕೆ ಸಾಧ್ಯತೆ ಇಲ್ಲ. ಇದು ನನ್ನ ಮಾತಲ್ಲ. ಕೀರ್ತನೆ 25:14 ಓದಿ. ಕೀರ್ತನೆ 25:14. ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು, ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸುವನು. ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು. ಯಾರಿಗೆ? ಸದ್ಭಕ್ತರಿಗೆ ಮಾತ್ರ ತನ್ನ ಒಡಂಬಡಿಕೆ ಅನುಭವವನ್ನು ಕೊಡ್ತಾನೆ. ಇಲ್ಲದೆ ಹೋದ್ರೆ ನಿನ್ನ ಕುಟುಂಬದಲ್ಲಿ ಆತನೇ ಇಲ್ಲ. ಆತನಿಲ್ದಿದ್ದಂತ ಕುಟುಂಬ ಯಾವ? ಆತನಿಲ್ದವ್ರು ಇನ್ಯಾರು ಇರ್ತಾರೆ? ಇಬ್ಬರಲ್ಲೊಬ್ರು ಇರಲೇಬೇಕಲ್ಲ. ಕ್ರಿಸ್ತನ್ ಇಲ್ಲ ಅಂದ್ರೆ ಇನ್ಯಾರಿದ್ದಾರೆ ನಿನ್ನ ಮನೇಲಿ? ಈ ಕೆಲವರು ಪಾಸ್ಟ್ಗಳು ಇದ್ದಾರೆ ಬೇರೆ ಪಂಗಡದವರು. ಪಾಪ ಅವರು ಒಂದ್ಸಲ ಒಬ್ಬ ಪಾಸ್ಟ್ ಮನೆಗೆ ಹೋದೆ. ನನಗೆ ಎಲ್ಲ ಫ್ರೆಂಡ್ಸ್ಗಳೇ. ಅವ್ರ ಮನೆ ಸ್ವಲ್ಪ ಬಾಗಿಲು ಕುಳ್ಳು ಬೊಕ್ಕೊಂಡೋದೆ. ಅಲ್ಲೆಲೂಯಾ ಅಂದ್ರೆ ನಾನು ಅಲ್ಲೆಲ್ಲೂ ಇವರೊಬ್ಬರಿಗೆ ಕೊಟ್ಟಿರೋದು, ನನಗೂ ಕೊಟ್ಟದ್ದು ಅಲ್ಲೆಲೂಯಾ ಅಂದೆ. ಅಣ್ಣ ತಲೆ ಬಗ್ಗಿಸ್ಕೊಂಡು ಬಂದ್ಬಿಟ್ರಿ ಅಂದ. ಅಯ್ಯಪ್ಪ ನೀವು ತಲೆ ಬಾಗಿಲು ತಗೊಂಡು ಕುಳ್ಳು ಮಾಡ್ಬಿಟ್ಟು ತಲೆ ಬಗ್ಗಿಸ್ಕೊಂಡ್ ಬರ್ರಿ, ಎತ್ಕೊಂಬರಲ್ಲ ಅಂದೆ. ಇಲ್ಲ ಅಯ್ಯ, ಇಲ್ಲ ಅಯ್ಯೋ, ಹಂಗಲ್ಲ ಅಯ್ಯೋ, ನೀವು ಬರಕ್ಕೂ ಸೈತಾನು ಹೊರಗಡೆಯಿಂದ ರಾಕೆಟ್ ವೇಗದಲ್ಲಿ ಹೊರಗಡೆ ಹೋಗಕ್ಕೂ ಒಂದೇ ಆಯ್ತು. ಸದ್ಯ ನೀವು ತಲೆ ಬಗ್ಗಿಸ್ಬಿಟ್ರಿ, ನಿಮ್ ತಲೆ ಮೇಲೆ ಹೊಟ್ಟೋದ. ನಾನು 47 ವರ್ಷದಿಂದ ಡೈಲಾಗ್ ಹೊಡ್ಕೊಂಡು ಇರುವಾನೆ ನನ್ನ ಸೇವೆಯಲ್ಲಿ. ನಾನಂದೆ ಇವನು ನನಗೆ ಡೈಲಾಗ್ ಹೊಡಿತಾನೆ ಅಂತ. ಸರಿಯಪ್ಪ, ದೇವ್ರ ಸೇವಕ ಬರ್ತಾನೆ ಅಂತ ಸೈತಾನು ಫಾಸ್ಟಾಗಿ ಓದಾಡಿ ಒಪ್ಕೋತೀನಿ. ಇಷ್ಟೊತ್ತು ಎಲ್ಲಿದ್ದ ಅಂದೆ. ಅಯ್ಯ ಅಣ್ಣ ಅಣ್ಣ ಸಾರಿ ಅಣ್ಣ ಅಂತಾನೆ. ಈಗ ನಮ್ ಕೆಲವ್ರದು ಏನು ಅಂದ್ರೆ ಕೆಲವು ಪಾಸ್ಟ್ಗಳು ಇನ್ನೂ ಹೇಳ್ತಾರೆ ಸೈತಾನನ್ನು ಬಂಧಿಸ್ತೇನೆ ಅಂತ. ಏನು ಸೈತಾನು ಬಂದ್ಸಕ್ಕೆ ದೇವರ ಬಿಟ್ಟಿರೋದು? ಇವನು ಯಾರು ಬಂದ್ಸಕ್ಕೆ? ಸೈತಾನ ಬಂದ್ಸೋದು ಯಾವಾಗ? 1000 ವರ್ಷದಲ್ಲಿ ಯೇಸು ಬೈ ಭೂಮಿಗೆ ಬಂದಾಗ. ಅಲ್ಲಿವರೆಗೂ ಸೈತಾನ ಯಾರು ಬಂದ್ಸಕ್ಕಾಗಲ್ಲ. ಸೈತಾನ ಬಿಟ್ಟಿರೋದೇ ನಮ್ಮ ಉಪಯೋಗಕ್ಕೆ. ನೀವು ವಾಕ್ಯ ಗಮನಿಸ್ಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು, ದೇವರು ಸೈತಾನ ಮೂಲಕ ನಮಗೆ ಶೋಧನೆ. ಪೌಲನ್ ಬರೀಕೊಳ್ತಾನೆ 2 ಕೊರಿಂಥ 12:7-9 ನಾನು ನನ್ನನ್ನು ಬಹಳವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ದೇವರು ಸೈತಾನ ದೂತರಲ್ಲಿ ಒಬ್ಬನನ್ನ ನನ್ನನ್ನು ಗುದ್ದುವುದಕ್ಕೆ ಕಳಿಸಿದ್ದಾನೆ. ನಾನು ದೇವರನ್ನು ಬೇಡ್ಕೊಂಡೆ ಸೈತಾನ ತೊಲಗಿಸು ಅಂತ. ದೇವರು ಹೇಳ್ದನ್ನು ಅವನು ಇರಬೇಕು, ನನ್ನ ಬಲ ನಿನಗೆ ಸಿಕ್ಬೇಕು. ಇದರಲ್ಲಿ ನೀನು ಹೆಚ್ಚಿನ ಪಾಪಕ್ಕೆ ಒಳಗಾಗದಂತೆ ದೇವರು ಸೈತಾನನ್ನ ನಮ್ಮ ಹಿತಕ್ಕೆ ಉಪಯೋಗಿಸ್ತಾನೆ. ಸೈತಾನ ಇರೋದೇ ನಮ್ಮ ಹಿತಕ್ಕೆ. ಅವನು ಮರಳುಗೊಳಿಸುವವನು, ದುಷ್ಟ, ಕೊಲೆಗಾರ. ಬಟ್ ದೇವರು ವಿಶ್ವಾಸಿಗಳ ಜೀವಿತದಲ್ಲಿ ಅವನನ್ನೇ ನಮ್ಮ ಹಿತಕ್ಕೆ ಉಪಯೋಗಿಸ್ತಾನೆ. ಶೋಧನೆ ಓದ್ತೀರಿ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 2-4 ವಚನದಲ್ಲಿ ಓದುವಾಗ ನಿಮಗೆ ಸಂಭವಿಸುವ ಕಷ್ಟಗಳು ನಿಮ್ಮನ್ನ ತಾಳ್ಮೆ ಕಲಿಸ್ತದೆ, ನಿಮ್ಮಲ್ಲಿ
ಸಂತೋಷವನ್ನುಂಟು ಮಾಡಿದ್ರೆ ನೀವು ಪರಿಪೂರ್ಣರನ್ನಾಗಿ ಮಾಡ್ತದೆ. 1 ಕೊರಿಂಥ 5:15 ಬರೆಯುವಾಗ 5:5 ಒಬ್ಬನು ನಿಮ್ಮಲ್ಲಿ ಜಾರತ್ವ ಮಾಡ್ತಾ ಇದ್ದಾನೆ. ಅವನ ಆತ್ಮವು ರಕ್ಷಣೆ ಹೊಂದೋಕ್ಕೋಸ್ಕರವಾಗಿ ಅವನ ದೇಹವನ್ನು ನಾಶ ಮಾಡಲಿಕ್ಕೆ ಸೈತಾನಿಗೆ ಒಪ್ಪಿಸ್ಕೊಡ್ರಿ. ಬಹಳ ಸುಂದರವಾಗಿ ಬರೀತಾನೆ. ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಅವನ ಆತ್ಮ ರಕ್ಷಣೆ, ಅವನ ಆತ್ಮವನ್ನು ನಷ್ಟ ಮಾಡಲಿಕ್ಕೆ ಬರುವುದಿಲ್ಲ. ಸತ್ಯ ವಿಶ್ವಾಸಿ ಆಗಿದ್ರೆ ಎಲ್ಲರಿಗೂ ಅಲ್ಲ, ಯಾಕಂದ್ರೆ ನಾಮದೇಹ ಕ್ರೈಸ್ತ ಜಾಸ್ತಿ. ನಾವು ಹೊಸದಾಗಿ ಹುಟ್ಟಬೇಕು, ಹುಟ್ಟೇ ಇರೋದಿಲ್ಲ. ನಾವು ಸುಮ್ಮನೆ ಕ್ರೈಸ್ತರು ಈ ಪ್ರಯೋಜನ ಬರೋಲ್ಲ. ನಾನು ಹೇಳ್ತಾ ಇರೋದು ಹೊಸದಾಗಿ ಹುಟ್ಟಿದವನು. ಏನು ಹೊಸದಾಗಿ ಹುಟ್ಟೋದು ಅಂದ್ರೆ, ಒಬ್ಬ ಹೇಳಿದ್ನಂತೆ, ನಮ್ಮ ಪಾಸ್ಟರ್ಗಳು ಥಿಯಾಲಜಿ ಮಾಡ್ಕೊಂಡು ಬಂದಿರೋರು. ಒಬ್ಬ ಯವನಸ್ಥ ದೇವರ ವಾಕ್ಯದಲ್ಲಿ ಏನಿದೆ, ಯೋಹಾನ್ ಬರೆಸುವಾರ್ತೆ 3ನೇ ವರ್ಷದಲ್ಲಿ ನೀನು ಹೊಸದಾಗಿ ಹುಟ್ಟಬೇಕು. ಪಾಸ್ಟರ್ ಕೇಳಿದ್ರಂತೆ, ನೀನು ಹೊಸದಾಗಿ ಹುಟ್ಟಿದ್ಯಾ ಅಂತ. ಇಲ್ಲ ಅಯ್ಯ, ನಾನು ಬಾರ್ನ್ ಎಗೈನ್ ಅಂತ ಹೇಳಿದ್ರು. ಬಾರ್ನ್ ಎಗೈನ್ ಕ್ರಿಶ್ಚಿಯನ್. ಇವ್ರು ಥಿಯಾಲಜಿಲಿ ಹೇಳ್ಕೊಟ್ಟಿರೋದು ಒಂದೇ ಎಗೈನ್. ಅವ್ರಿಗೆ ಇವನೇನೆ ಡಬಲ್ ಎಗೈನ್ ಹೇಳ್ತಾ ಇದ್ದಾನೆ. ನಮ್ಗೆ ಥಿಯಾಲಜಿಲಿ ಒಂದೇ ಎಗೈನ್ ಹೇಳಿರೋದು. ಸ್ವಲ್ಪ ಅದೇನು ಹೇಳ್ಬಿಡು ನೀನೇ ಅಂದ. ನಮ್ಮಪ್ಪ, ನಮ್ಮ ತಾತ ಬಾರ್ನ್ ಕ್ರಿಶ್ಚಿಯನ್, ನಮ್ಮಪ್ಪ ಬಾರ್ನ್ ಎಗೈನ್, ನಾನು ಬಾರ್ನ್ ಎಗೈನ್. ನನಗ್ ಮಗ ಆದ್ರೆ ಇನ್ನೊಂದು ಎಗೈನ್ ಸೇರ್ಕತ್ತೆ. ಇವರ ಅಭಿಪ್ರಾಯ ಏನು? ಕ್ರೈಸ್ತ ಕುಟುಂಬದಲ್ಲಿ ಇದ್ದವರೆಲ್ಲ ಕ್ರೈಸ್ತರು ಅಂತ ತಿಳ್ಕೊಂಡಿರ್ತೀವಿ. ರಾಂಗ್. ನೀವು ರೋಮ 9:8 ಓದ್ರಿ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9:8 ವಚನ. ಆ ಮಾತಿನ ಅರ್ಥವೇನೆಂದರೆ, ಶರೀರ ಸಂಬಂಧವಾಗಿ ಹುಟ್ಟಿದವರೆಲ್ಲರೂ ದೇವರ ಮಕ್ಕಳಲ್ಲ. ಅಲ್ವೇ ಅಲ್ಲ. ನೀನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ ಮಾತ್ರಕ್ಕೆ ದೇವ್ರ ಮಗನ ಅಲ್ಲೇ. ನೀನು ಒಪ್ಕೊಳ್ಬೇಕು, ನೀನು ನಂಬಬೇಕು, ನೀನು ಪಾಪ ಪರಿಹಾರ ಪಡ್ಕೊಳ್ಬೇಕು, ನೀನು ರಕ್ಷಕನಾಗಿ ಯೇಸು ಸ್ವಾಮಿ ಅಂಗೀಕರಿಸಬೇಕು. ಕುಟುಂಬದಲ್ಲಿ ಹುಟ್ಟಿದವರೆಲ್ಲರೂ ಕ್ರೈಸ್ತರಲ್ಲ ಅಂತ ಬರೀತಾನೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ? ಈ ದಿವಸ ಕುಟುಂಬ ಜೀವನ ಅನ್ನುವಾಗ ದೇವರು ಅದನ್ನ ಒಡಂಬಡಿಕೆ ಅಂತ ನೋಡ್ತಾನೆ. ಒಡಂಬಡಿಕೆ ಅಂತ ಹೇಳುವಾಗ ದೇವರು ಯಜ್ಞ ಇಲ್ಲದೆ ಒಡಂಬಡಿಕೆ ಮಾಡಲ್ಲ. ನೀವು ಒಂದು ಯಜ್ಞಕ್ಕೆ ಒಳಗಾಗಿದ್ದೀವಿ. ಯಾವ ಯಜ್ಞ ಅದು? ಕ್ರಿಸ್ತನೆಂಬ ಯಜ್ಞ. ನಾವು ಅದನ್ನ ದಾಟಿದವರು, ಅಥವಾ ಕ್ರಿಸ್ತನ ಯಜ್ಞತೆ ಅವನು ಬರೀತಾನಲ್ಲ ರೋಮ ಇಬ್ರಿಯ 10:19-20 ಜೀವವುಳ್ಳ ಹೊಸದಾರಿಯಲ್ಲಿ, ಅಂದ್ರೆ ಆತನ ದೇಹವೆಂಬ ತೆರೆ, ಆತನ ರಕ್ತದ ಮೂಲಕ ಜೀವವೆಂಬ ಹೊಸದಾರಿಯಲ್ಲಿ ಕರ್ತನ ಸಮಕ್ಷಮಕ್ಕೆ ಬರುವ ಅವಕಾಶ ಅಂತಿದೆಯೋ, ಧೈರ್ಯ ಅಂತಿದೆಯೋ? ಧೈರ್ಯ. ಯಾವುದ್ರ ಮೂಲಕ? ಕ್ರಿಸ್ತನೆಂಬ ದೇಹ ಎಂಬ ತೆರೆ ದಾಟಿದ್ದೀವಿ, ಅದನ್ನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀವಿ. ಅಂದ್ರೆ ಕ್ರಿಸ್ತನೆಂಬ ಯಜ್ಞದ ಮೂಲಕವಾಗಿ ಒಡಂಬಡಿಕೆಗೆ ಒಳಗಾದಂಥವರು. ಈಗ ಈ ಒಡಂಬಡಿಕೆ ಆಶೀರ್ವಾದ ನಿನ್ನ ಕುಟುಂಬದಲ್ಲಿ ಇರಬೇಕಾದ್ರೆ, ಕ್ರಿಸ್ತನು ನಿನ್ನ ಮನೆಯಲ್ಲಿ ಇರಬೇಕಾದ್ರೆ, ನಿನ್ನ ಮನೆಯಲ್ಲಿ ಯಾವ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯತೆ ಇಲ್ವೇ ಇಲ್ಲ. ಮಾರ್ತೋಳಿ ಹೇಳ್ತಾಳಲ್ವಾ, ಯೇಸುಸ್ವಾಮಿ ಮಗ ಅವನೊಬ್ಬನೇ ಅಣ್ಣ ಸತ್ತೋಗಿರ್ತಾನೆ, ಯೇಸುಸ್ವಾಮಿ ಮನೆಗೆ ಬರ್ತಾನೆ. ಮಾರ್ತೋಳಿ ಓಡ್ತಾಳೆ ಯೇಸುಸ್ವಾಮಿ ದೂರದಿಂದ ನೋಡಿ. ಅಯ್ಯೋ, ನಿನ್ನೆ ತಾನೇ ಮಸಾಲೆ ದೋಸೆ ತಿಂದಿದ್ದ, ಹೋದ್ಸಲ ಬಂದಾಗ ನಿನ್ ಜೊತೆಗೆ ಕೂತ್ಕೊಂಡು ಕಡಲೆಕಾಯಿ ತಿಂದಿದ್ದ, ನೀನು ಹೋಗಿ 4 ದಿನ ಆದ್ಮೇಲೆ ಬಂದಿದ್ದಿ, ನಿನಗೆ ಸ್ವಲ್ಪ ಆದ್ರೂ ಕರುಣೆ ಇದೆಯಾ? ನೀನ್ ದೇವರ ಆಗಿದ್ರೆ, ನಮ್ಮ ಮೇಲೆ ಪ್ರೀತಿ ಇದ್ದಿದ್ರೆ ಹಿಂಗ್ ಮಾಡ್ತಿದ್ಯಾ? ಈಗ ಯಾಕೆ ಬಂದಿದ್ದಿ? ತಮಾಷೆ ನೋಡಕ್ ಬಂದಿದ್ಯಾ ಅನ್ಲ. ಸತ್ಯವೇದದಲ್ಲಿ ಇರುವಂತ ಗ್ರೇಟೆಸ್ಟ್ ಬಹಳ ಸಮಾಧಾನದ ಪ್ರಾರ್ಥನೆ ಅಂದ್ರೆ ಮಾರ್ತಳ ಪ್ರಾರ್ಥನೆ. ಸ್ವಾಮಿ, ನೀನಿರುತ್ತಿದ್ದರೆ ನನ್ನ ತಮ್ಮನು ಸಾಯಿತಾರೆ. ವಾಹ್, ಸಮಾಧಾನದ ಪ್ರಭುವಿನ ಮುಂದೆ ಬಂದು ಸಮಾಧಾನದ ಪ್ರಾರ್ಥನೆ. ಯಾಕಂದ್ರೆ ಸಮಾಧಾನದ ಪಿತಾ ಆತನು, ಸಮಾಧಾನಕ್ಕೆ ತಂದೆ ಆತ. ಆತನ ಬಳಿ ಬರುವಾಗ ನಮ್ಮ ಸಮಾಧಾನ ಯಾವ ಮಟ್ಟದಲ್ಲಿದೆ ಪ್ರಿಯ ದೇವ ಮಕ್ಕಳೇ? ಆ ಸ್ತ್ರೀ ಮಾರ್ತಳು, ಅಯ್ಯ ನೀನಿರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿ. ನಿಜ ಅಲ್ಲ ದೇವ ಮಕ್ಕಳೇ?
ಕುಟುಂಬ ಜೀವಿತದಲ್ಲಿ ನೀವು ಕಾಲಿಡುವಾಗ ನೀವಿಬ್ಬರು ಗಂಡ ಹೆಂಡತಿ, ಪುರುಷ ಮತ್ತೆ ಸ್ತ್ರೀ, ಸತ್ಯ ದೇವರನ್ನ ಕ್ರಿಸ್ತನನ್ನು ಅಂಗೀಕರಿಸಿದವರಾಗಿ, ಕ್ರಿಸ್ತನೆಂಬ ಒಡಂಬಡಿಕೆಗೆ ಒಳಪಟ್ಟವರಾಗಿ, ನೀವಿಬ್ಬರು ವಿಶ್ವಾಸಿಗಳಾಗಿ ಮದುವೆ ಸೇರಲ್ವಾಗ ಅದು ಅಗ್ರಿಮೆಂಟ್ ಅಲ್ಲ, ಒಡಂಬಡಿಕೆ ಆಗಿರ್ತದೆ. ಯಾವ ಸಂದರ್ಭದಲ್ಲಿಯೂ ನಿಮ್ಮ ಕುಟುಂಬ ಕಿತ್ತು ಹೋಗ್ಲಿಕ್ಕೆ ಸಾಧ್ಯತೆ. ಆತನಿರುವಾಗ ಪೇತ್ರನ್ ಹೇಳ್ತಾನೆ, ಅಯ್ಯ ಅಯ್ಯ ಮುಳುಗಿ ಹೋಗ್ತಾನೆ. ಪೇತ್ರನೇ, ಯಾಕೆ ಧೈರ್ಯಗಿಟ್ಟಿ? ಯೇಸು ಸ್ವಾಮಿ ಇರುವಾಗ ಯಾವ ಸಮಸ್ಯೆಗಳಲ್ಲಿ ಮುಳುಗಿ ಹೋಗ್ಲಿಕ್ಕೆ ಆಗುವುದಿಲ್ಲ. ಯೇಸುಸ್ವಾಮಿಯ ಶಿಷ್ಯರು 5,000 ಜನರಿಗೆ ಯೇಸುಸ್ವಾಮಿ 5 ರೊಟ್ಟಿ 2 ಮೀನು ಊಟಕ್ಕೆ ಕೊಟ್ಟಿದ್ದನ್ನು ನೋಡಿದಂತ ಶಿಷ್ಯರು, ಈತನಿರುವಾಗ ನಮಗೆ ಯಾವ ಕೊರತೆ ಆಗ್ಲಿಕ್ಕೆ ಆಗುವುದಿಲ್ಲ. ಇವತ್ತು ಯೇಸು ಸ್ವಾಮಿ ಆ ಒಡಂಬಡಿಕೆಯ ಮಕ್ಕಳು ನೀವಾಗಿದ್ದೀರಾ? ನೀವು ಕರ್ತನಾದ ಯೇಸು ಸ್ವಾಮಿ ನಂಬಿದ ಮಕ್ಕಳ ನೀನು ನಾನು ನಂಬಿದ ಮಕ್ಕಳು ನಾನಾಗಿದ್ರೆ, ನಾನು ವಿವಾಹಕ್ಕೆ ಕಾಲಿಡುವಾಗ ಕರ್ತನ ಅದನ್ನು ಹೇಗೆ ನೋಡ್ತಾನೆ? ಒಡಂಬಡಿಕೆ. ಅದು ಇವತ್ತಿದ್ದು ನಾಳೆ ಬಿಟ್ಬಿಡೋದಲ್ಲ. ಯೇಸು ಸ್ವಾಮಿ ಹೇಳ್ತಾನೆ ಮತ್ತಾಯನ ಸುವಾರ್ತೆ 19ನೇ 6ನೇ ದೇವರು ಕೂಡಿಸಿದ್ದನ್ನ ಮನುಷ್ಯರಾಗಿಸಬಾರದು. ಅಂದ್ರೆ ಕೂಡಿಸೋನು ಯಾರು ಗೊತ್ತಾ? 68ನೇ ಕೀರ್ತನೆ 6ನೇ ವಚನ, ಒಬ್ಬೊಂಟಿಗರನ್ನ ಸಂಸಾರಿಗನಾಗಿ ಮಾಡ್ತಾನೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಯ್ತಾ? ನೀವು ಕುಟುಂಬ ಜೀವನಕ್ಕೆ ಕಾಲಿಡುವ ಮೊದಲು ಇದನ್ನ ಅರ್ಥ ಮಾಡಿಕೊಂಡು ಇಡಬೇಕಲ್ಲ. ಇದನ್ನು ಇಡದೇ ಇರೋದ್ರಿಂದ ನಮ್ಮ ಕುಟುಂಬಗಳು ಒಡೆದು ಹೋಗಿವೆ. ಕುಟುಂಬಗಳಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇಲ್ಲ, ಸಮಸ್ಯೆಗಳು. ಇದು ಕರ್ತನ ರಾಜ್ಯದ ಕುಟುಂಬಗಳಲ್ಲ, ಇವು ಸೈತಾನನ ಕುಟುಂಬಗಳು. ಯೇಸುಸ್ವಾಮಿ ಬಹಳ ಚೆನ್ನಾಗಿ ಹೇಳ್ತಾನೆ. ಪ್ರಶ್ನೆ ಕೇಳಿದ್ರೆ ಮತ್ತಾಯ 19ನೇ ಅಧ್ಯಾಯ 5ನೇ ವಚನದಲ್ಲಿ ಗಮನಿಸ್ರಿ. ಸ್ವಾಮಿ, ಒಬ್ಬನು ಯಾವುದು ಕಾರಣಕ್ಕೆ ತ್ಯಾಗ ಪತ್ರ ಕೊಡಬಹುದು? ಯಾಕಂದ್ರೆ ಪರಿಸರಲ್ಲಿ 3 ಗುಂಪಿತ್ತು. ಆ 3 ಗುಂಪಿನಲ್ಲಿ ಹಿಲೇಲ್ ಗುಂಪು ಒಂದಿತ್ತು. ಆ ಪರಿಸರ ನಾಯಕನಾದಂತ ಹಿಲೇಲ್ನ ಬೋಧನೆ ಏನು? ಒಬ್ಬನು ತನ್ನ ಹೆಂಡತಿಗೆ ಯಾವುದೇ ಕ್ಷುಲ್ಲಕ ಕಾರಣಕ್ಕೆ ತ್ಯಾಗ ಪತ್ರ ಕೊಡಬಹುದು. ಅವಳು ಅಡಿಗೆ ಮಾಡಿ ಹಾಕದೆ ಹೋದ್ರು ತ್ಯಾಗ ಪತ್ರ ಕೊಡ್ಬೋದು, ಜೂಟ್ ಬಿಟ್ಕೊಂಡು ಹೋದ್ರು ತ್ಯಾಗ ಪತ್ರ ಕೊಡ್ಬೋದು, ಅವಳಿಗಿಂತ ಸುಂದರವಾದ ಸ್ತ್ರೀ ಕಂಡ್ರೆ ತ್ಯಾಗ ಪತ್ರ ಕೊಟ್ಟು ಅವಳ ಮದುವೆ ಆಗ್ಬಿಡ್ಬೋದು. ಈ ಕೆಲವರು ಇಲ್ಲಿ ಅದು ಈಗಲೂ 3 ತಾಲಾಕು. ಇದನ್ನ ಹಿಲೇಲ್ ಗುಂಪಿಗೆ ಸೇರಿದ ಪರಿಸರು ಅನುಸರಿಸ್ತಾ ಇದ್ರು. ಆ ಗುಂಪಿನ ಪರಿಸರು ಯೇಸುಸ್ವಾಮಿ ಹತ್ರ ಬರ್ತಾರೆ. ಗುರುವೇ, ಒಬ್ಬನು ತನ್ನ ಹೆಂಡತಿಗೆ ಯಾವುದಾದ್ರೂ ವಿಚಾರದಲ್ಲಿ ತ್ಯಾಗ ಪತ್ರ ಕೊಡಬಹುದು. ಯೇಸುಸ್ವಾಮಿ ಏನ್ ಹೇಳಿದ? ನೀವು ಬಹಳ ಸುಂದರವಾಗಿ ಹೇಳಿದಾನೆ. ಹೋದ್ರಿ ಮತ್ತಾಯನ ಸುವಾರ್ತೆ, ನಾನು ಹಾಗೆ ಹೇಳ್ಬಿಟ್ರೆ ಇವನೇನು ಹೊಡಿತಾ ಇದ್ದಾನೆ ಕತೆ ಅಂತ ಹೇಳ್ಕೊಳ್ತೀರಿ. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ ಏನ್ ಹೇಳಿದೆ ಯೇಸುಸ್ವಾಮಿ? 4ನೇ ವಚನ. ಆತನು ಇಲ್ಲ 8ನೇ ವಚನ. ಆತನು ಇಲ್ಲ, ಮೋಶೆಯು ನಿಮ್ಮ ಮೊಂಡತನವನ್ನು ನೋಡಿ ನಿಮ್ಮ ಹೆಂಡತಿಯನ್ನು ಬಿಟ್ಟುಬಿಡುವುದಕ್ಕೆ ಅಪ್ಪಣೆ ಕೊಟ್ಟನು. ಆದರೆ ಆದಿಯಿಂದಲೇ ಹಾಗೆ ಇರಲಿಲ್ಲ, ಮತ್ತು ಆದರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು. ಎಷ್ಟು ಚಂದವಾಗಿ ಹೇಳ್ತಾನೆ ಯೇಸುಸ್ವಾಮಿ. ಮೋಶೆ ತ್ಯಾಗ ಪತ್ರ ಕೊಡ್ಲಿಕ್ಕೆ ಬರಲ್ಲ ಅಂತಾನೆ ಯೇಸುಸ್ವಾಮಿ. ಅದಕ್ಕೆ ಅವ್ರೇನಂತಾರೆ, ಮೋಶ ಕೊಡ್ಬೋದು ಅನ್ನಲ್ಲ. ಮೋಶ ನೀವು ಮೊಂಡುತನವನ್ನು ನೋಡಿ ಹೇಳ್ದ. ಆದರೆ ಆದಿಯಿಂದ ಯಾವ ಆದಿ? ಅದು ಬಿಟ್ಬಿಡಿ, ಬೈಬಲ್ ಯಾರು ಓದಬೇಡಿ, ನನ್ನ ಕಡೆಗೆ ನೋಡ್ರಿ. ಆದಿ ಅಂದ್ರೆ ಯಾವ್ದು ಹೇಳ್ತಾ ಇದ್ದಾನೆ ಯೇಸುಸ್ವಾಮಿ? ಮನುಷ್ಯನನ್ನ ಉಂಟು ಮಾಡಿದ್ರಲ್ಲ, ಏನು ಓದ್ತೀರಿ ಅಲ್ಲಿ? ನಾವು ನಮ್ಮ ಸ್ವರೂಪದಲ್ಲಿ, ತ್ರಯೇಕ ದೇವರು 3 ಜನ ವ್ಯಕ್ತಿಗಳು ಅಲ್ಲಿದ್ರು. ಅದನ್ನ ನೆನಪು ಮಾಡ್ತಾನೆ ಯೇಸುಸ್ವಾಮಿ.
ಆದಿಯಲ್ಲಿ ನಾವು ಮನುಷ್ಯರನ್ನು ಉಂಟು ಮಾಡಿದಾಗ ತ್ಯಾಗ ಪತ್ರದ ಸಂಗತಿಯೇ ಇಲ್ಲ. ಯಾವ ಕಾರಣಕ್ಕೂ ಒಂದ್ಸಲ ಮದುವೆ ಆದ್ಮೇಲೆ ಯಾವುದೇ ಕಾರಣದಿಂದಲೂ ಒಬ್ಬನು ಹೆಂಡತಿಯನ್ನ ಬಿಡಕ್ ಸಾಧ್ಯನೇ ಇಲ್ಲ. ಏನಾದ್ರೂ ಬಿಟ್ಟು ನೀವು ಏನಾದ್ರೂ ಹೋಗಿದ್ರೆ ನರಕ ಪಾತ್ರರು ನೀವು ಖಂಡಿತ. ಯಾಕೆ ಗೊತ್ತಾ? ದೇವ್ರು ಏನ್ ಮಾಡ್ಬಿಡ್ತಾನೆ ಗೊತ್ತಾ? ಒಂದು ಸಲ ನೀವಿಬ್ರು ಒಂದಾದ್ಮೇಲೆ ದೇವ್ರು ನಿಮ್ನ ಇಬ್ರು ಅಂತ ನೋಡಲ್ಲ, ಒಂದೇ ಶರೀರ ಅಂತ ನೋಡ್ತಾನೆ. ನೀವು ವಿಭಾಗ ಆದ್ರೆ ಬೇರೆಯವ್ನು ಸೇರ್ಕೊಂಡ್ರು ಅವನು ಪೌಲನು ಬರೀತಾನೆ, ವ್ಯಭಿಚಾರಿ ಆಗ್ತಿ, ನೀನು ವ್ಯಭಿಚಾರಿ ಆಗ್ತಿ ದೇವರ ದೃಷ್ಟಿಯಲ್ಲಿ. ನೀನು ಯಾವುದೇ ಕಾರಣಕ್ಕೆ ಹೆಂಡ್ತಿನ, ಯಾವುದೇ ಕಾರಣಕ್ಕೆ ಗಂಡನನ್ನ ಬಿಡ್ಲಿಕ್ಕೆ ಆಗೋದೇ ಇಲ್ಲ. ದೇವರು ಯಾವ ಸಂದರ್ಭದಲ್ಲಿಯೂ ಅದನ್ನು ಒಪ್ಪಿಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಅಂತ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾನೆ. ನಾನು ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ನೀವು ಇಂಥ ಸಮಸ್ಯೆಗಳು ನೀವು ಎದುರಿಸಲಿಕ್ಕೆ ಶಕ್ತಿ ಇಲ್ಲ, ಇದನ್ನ ನಮಗೆ ಆಗೋದಿಲ್ಲ ಅಂದ್ರೆ ಮದುವೆನೇ ಆಗಬೇಡಿ. ಪೌಲನು ಅದನ್ನೇ ಬರೀತಾ ಇದ್ದಾನೆ. ನಿನಗೆ ನನಗೆ ಎಲ್ಲರೂ ಇರಬೇಕು ಅಂತ ಆಸೆ, ನಿನಗೆ ದೈಹಿಕವಾದ ದಮೆ ಇಲ್ಲದೆ ಮದುವೆ ಆಗು. ಆದ್ರೆ ಮದುವೆ ಆದವರಿಗೆ ಈ ಲೋಕದಲ್ಲಿ ಕಷ್ಟಗಳಿದೆ ಅಂತ ತಿಳ್ಕೊಂಡು ಅದನ್ನು ತಿಳ್ಕೊಂಡು ಎಚ್ಚರಿಕೆಯಿಂದ ಇಡು. ನಿನಗೆ ಅದನ್ನು ಮಾಡ್ಲಿಕ್ಕೆ ಆಗಲ್ಲ ಆಗ್ಲೇಬೇಡ. ಆಗ್ಬಿಟ್ಟು ಬೇಕಂದಾಗ ಆಗೋದು, ಬೇಡದಿದ್ದಾಗ ಬಿಟ್ಟು ಬಿಡಕ್ಕೆ ದೇವರು ನಿನ್ನನ್ನು ಬಿಡಲ್ಲ. ನಿನ್ನ ವ್ಯಭಿಚಾರಿ ಅಂತ ನೋಡ್ತಾನೆ. ಯಾಕೆ ಗೊತ್ತೇ? ಅದು ಒಡಂಬಡಿಕೆ. ಅದು ಒಡಂಬಡಿಕೆ. ಒಡಂಬಡಿಕೆ ಅಂದ್ರೆ ಅರ್ಥ ಏನು? ಪ್ರಾಣ ಬೇಕಾದರೂ ಕೊಡುವುದು, ಕೊಟ್ಟು ಮಾತನ್ನ ಯಾವ ಕಾರಣಕ್ಕೂ ತಪ್ಪಲಿಕ್ಕೆ ಬರುವುದಿಲ್ಲ. ಮಲಕಿ ಏನ್ ಬರೀತಾನೆ? ನಿನ್ನ ಯವನದ ಹೆಂಡತಿ ಜೊತೆಲಿ ಆಗಿದ್ದು ಏನಂತ ಬರೀತಾ ಇದ್ದಾನೆ? ನಿನ್ನ ಯವನದ ಹೆಂಡತಿಗೂ ಆದ ಒಡಂಬಡಿಕೆಗೆ. ಅಂದ್ರೆ ನಿನ್ನ ಹೆಂಡತಿಯನ್ನ ಯಾವ ಸಂದರ್ಭದಲ್ಲೂ ಏನ್ ಮಾಡಕ್ಕಾಗಲ್ಲ, ಬೇಡ್ಲಿಕ್ಕಾಗಲ್ಲ. ಅದನ್ನ ನೀನು ಮೊದಲೇ ಯೋಚನೆ ಮಾಡ್ಬೇಕಲ್ಲ. ಯೋಚನೆ ಮಾಡದೆ ಕಾಲಿಟ್ಬಿಟ್ಟು ಆಮೇಲೆ ಬಿಟ್ಬಿಟ್ಟು ಹೋದ್ರೆ ಏನಾಗ್ತಿ ದೇವರ ದೃಷ್ಟಿಯಲ್ಲಿ? ನೀನು ದೇವರ ದೃಷ್ಟಿಯಲ್ಲಿ ಏನಾಗ್ತಿ ನೀನು? ಬೇಕಾ ನಿನಗೆ? ಬೇಕಾ? ಅದರಿಂದ ನನ್ನ ಪ್ರಿಯ ಮಕ್ಕಳೇ, ಮದುವೆ ಅಥವಾ ಕುಟುಂಬ ಎಂಬ ಸಂಸ್ಥೆಯನ್ನು ದೇವರು ಹುಟ್ಟು ಹಾಕಿದ್ದೆ ಸಂತಾನೋತ್ಪತ್ತಿ ಮಾಡಿ ತನ್ನ ಸ್ವರೂಪದಲ್ಲಿರುವ ಮಕ್ಕಳನ್ನು ಎತ್ತು ಈ ಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು. ಮುಖ್ಯ ಉದ್ದೇಶ, ಕುಟುಂಬದಲ್ಲಿ ಗಂಡು ಹೆಣ್ಣನ್ನು ಮಾಡಿ ಸೇರಿಸಿದ ಉದ್ದೇಶ ದೇವರ ರಾಜ್ಯವನ್ನ ಅಥವಾ ಸಂತಾನ ಅಭಿವೃದ್ಧಿ ಮಾಡಲಿಕ್ಕೆ. ಇದನ್ನ ಅರ್ಥ ಮಾಡ್ಕೊಂಡು ಎರಡು, ದೇವರು ಇದನ್ನ ಬಹಳ ಮಾನ್ಯವಾಗಿ ತಗೊಂಡಿದ್ದಾನೆ. ತಂದೆಯಾದ ದೇವರು, ಮಗನಾದ ಯೇಸು ಸ್ವಯಂ ಪರಿಶುದ್ಧಾತ್ಮ. ನೀನು ಅದನ್ನ ಗಂಭೀರವಾಗಿ ಎಣಿಸಿ ಅದಕ್ಕೆ ಕಾಲಿಡು. ಮೂರು, ಇದು ಒಡಂಬಡಿಕೆ. ಒಂದು ಸಲ ಮದುವೆ ಆದ ನಂತರ ಯಾವ ಸಂದರ್ಭದಲ್ಲಿಯೂ ಯಾವುದೇ ಕಾರಣಕ್ಕೆ ಮರಣದಿಂದ ಅಲ್ಲದೆ ಯಾವ ಸಂದರ್ಭದಲ್ಲೂ ಗಂಡ ಹೆಂಡತಿ ಆಗಲಿಕ್ಕೆ ಬರುವುದಿಲ್ಲ. ಇದು ದೇವರ ವಾಕ್ಯ ಸತ್ಯ. ಇದನ್ನು ತಿಳ್ಕೊಂಡು ನಾವು ಕುಟುಂಬ ಜೀವನ ಕಾಲಿಡು. ಇದು ಪೀಠಿ. ಈಗ ಆಯ್ತು. ಹಾಗಾದ್ರೆ ಕುಟುಂಬ ಅಂದ್ರೆ ಕುಟುಂಬದಲ್ಲಿ ಮೂರು ಸಂಗತಿ ಇರಬೇಕು ದೇವರ ವಾಕ್ಯದ ಪ್ರಕಾರ. ಅದು ಕರ್ತನ ಯೋಚನೆಯಲ್ಲಿ ನಿಜವಾದ ಕುಟುಂಬ. ಆ ಮೂರು ಸಂಗತಿ ಏನು ಎಂಬುದನ್ನ ಮಧ್ಯಾಹ್ನ ನಾವು ಕಲಿಬೇಕು. ದೇವರು ತಾನೇ ವಾಕ್ಯನ ಆಶೀರ್ವದಿಸಲಿ. ಕರ್ತನ ಸ್ತೋತ್ರವಾಗಲಿ.